महाकाय सूर्यकोटि समप्रभे निर्विघ्नं कुरुवे देव सर्वकार्येषु सर्वदा ಎನ್ನುವಂತೆ ಯಾವ ನಡೀತಕ್ಕಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬರದಂತೆ ಕರುಣಿಸುವ ದೇವ ಎಂದು ವಿಘ್ನೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ, ಇರುವೆ 84 ಲಕ್ಷ ಜೀವರಾಶಿಗಳಿಗೆ ಕಾರಣೀಕರ್ತನಾಗಿರ್ತಕ್ಕಂಥ ಪರಿಪಾಲನೆಕರ್ತನಾಗಿರ್ತಕ್ಕಂಥ ಮಹಾದೇವನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಯಾವ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರುವಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಕುಲದೈವನಾಗಿರುವಂಥ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡ್ತಕ್ಕಂಥ ಭಾಗ್ಯದ ಒಡೆಯನಾದ ಶ್ರೀ ಸದ್ಗುರು ದಿಗಂಬರೇಶ್ವರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಯಾವ ಈ ಕಾರ್ಯಕ್ರಮಕ್ಕೆ ಈ ಚರಿತ್ರೆಗೆ ಕಾರಣೀಕರ್ತನು ಈ ಭಾಗದ ನಡೆದಾಡುವ ದೇವರು ಕಕ್ಕಳೆ ಮೇಲಿಯ ಕಂದ ಎಂದೇ ಖ್ಯಾತಿಯನ್ನು ಹೊಂದಿರತಕ್ಕಂಥ ಗುರು ಶಂಕರಲಿಂಗರ ಶಿಷ್ಯನಾಗಿರುವಂತಹ ಲಚ್ಚಾಣದಲ್ಲಿ ಈ ಲೋಕ ಕಲ್ಯಾಣಕ್ಕೆ ಪವಾಡವನ್ನು ಮಾಡಿರ್ತಕ್ಕಂಥ ಯಾವ ಲಚ್ಚಾಣ ಸಿದ್ಧಲಿಂಗ ಶಿವಯುಗಳ ಪವಿತ್ರವಾಗಿರ್ತಕ್ಕಂಥ ಚರಣಾರವಿಂದಗಳಲ್ಲಿ ಕೂಡ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಯಾವತ್ತು ಗ್ರಾಮದ ತಂದೆ ತಾಯಿ ಬೆಳಗವೆ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಎಲ್ಲ ಶಾಲಾ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ನಾನು ಶರಣಾರ್ಥಿ ಅದರ ಜೊತೆಗೆ ಯಾವ ಈ ದೇವಸ್ಥಾನದ ಒಂದು ಕಮಿಟಿಯ ಸದಸ್ಯರೇನದಲ್ಲ, ಎಲ್ಲ ಯುವ ನಾಯಕರು ಅವ್ರು ಮಾಡ್ತಕ್ಕಂಥ ಕಾರ್ಯ ಶ್ರದ್ಧೆ. ಮೇಘರಾಜ ನೋಡ್ರಿ, ವಿಶೇಷ ಏನಂತ ಕೇಳಿದ್ರೆ ಪವಾಡಗಳ ಯಾವುದೇ ಹೇಳಿಕೆ ಆಗೋದಿಲ್ಲ. ಹೋದ್ಸಲ ದಿಗಂಬರೇಶ್ವರ ಚರಿತ್ರೆ ಹೇಳ್ಬೇಕಂದ್ರೆ ಮಳೆ ಚಾಲೂನು ಆಗಿಬಿಟ್ಟಿತ್ತು. ನಿನ್ನೆ ದಿವಸ ಅನೌನ್ಸ್ ಮಾಡಿದ ಇವತ್ತು ದಿವಸ ದಿಗಂಬರೇಶ್ವರ ಚರಿತ್ರೆ ನಿಮ್ಮೂರೊಳಗೆ ಇವತ್ತು ಎಷ್ಟು ಭಗವಂತ ಜ್ಞಾನ ಕೊಡ್ತಾನ ಅಷ್ಟು ದಾರಿ ಏನೇನು ಅಂತೇಳಿ ಹೇಳಿಬಿಟ್ಟಿದ್ದೆವು. ಅವ ಸ್ವಾಗತ ಮಾಡ್ಬೇಕಲ್ಲ, ಪಾವಿತ್ರತೆಯನ್ನು ಕಾಪಾಡಬೇಕಲ್ಲ. ಅದಕ್ಕಾಗಿ ಭಗವಂತ ಏನ್ ಮಾಡ್ಬೇಕು ನೋಡ್ರಿ, ನೀವು ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಆ ಗಂಗಾ ಸ್ಥಳವನ್ನ ಮಾಡಿಕೊಂಡಾಗ ಆ ತೀರ್ಥವನ್ನ ಎದೆಯಿಂದ ಹಾಕಿ ಎಲ್ಲರಿಗೂ ಸಿಂಪಡಿಸ್ತಿರಲ್ಲ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಮೈಲಿ ಮಡಿಯನ್ನ ಹೊರಗೆ ಹೋಗಲಿ ಇರ್ತಕ್ಕಂಥ ದೃಷ್ಟಿಕೋನದಿಂದ ಆ ರೀತಿ ಒಳಗ ಯಾವ ಈಶ್ವರನ ಸ್ವರೂಪಿಯಾಗಿರ್ತಕ್ಕಂಥ ಸಾಕ್ಷಾತ್ ದಿಗಂಬರೇಶ್ವರ ಚರಿತ್ರೆಗೆ ಕೂಡ್ರಿ, ಜಾಗದ ಕೂಡ್ರಿ. ಮೇಘರಾಜನು ಕೂಡ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಮೇಘರಾಜ ಬರ್ತಾನಂದ್ರೂ ಕೂಡ ನಿಮ್ಗೆಲ್ಲ ಆಶ್ರಯ ಬೇಕಾಗ್ತಿರ್ಕೊಂಡು ಎಲ್ಲ ನಮ್ಮ ಕಮಿಟಿ ಬಳಗೆ ಏನದಲ್ಲ ಎಲ್ಲಾರು ಆಗಿದ್ದಾಗ 5 ನಿಮಿಷನಾಗ ವೇದಿಕೆ ಸಜ್ಜು ಮಾಡಿದ್ರು. ಮುತ್ತೊಳಗೆ ಸ್ವಲ್ಪ ಗಾಳಿ ಮಳೆ ಇಸ್ರಾಣಿ ಬಿಡಿತ ತಣ್ಣಗ ಮೈಕ್ ಸೌಂಡ್ ಕ್ಲಿಯರ್ ಬರಂಗಿತ್ತು, ಅದಕ್ಕೆ ವ್ಯವಸ್ಥೆ ಮಾಡಿದ್ರು. ಎಲ್ಲ ತಾಯಿ ತಂದೆ ಬಳಗಕ್ಕೂ ಕೂಡ ಮಳೆ ಆಗ್ಬಾರ್ದು, ಎಲ್ಲ ಛತ್ರೊಳಗೆ ಆಗಲಿ ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡಿದ್ರಲ್ಲ, ಅವರಿಗೆ ಕೂಡ ಈ ವೇದಿಕೆ ಪರವಾಗಿ ಸಮಸ್ತ ಎಲ್ಲ ತಂದೆ ತಾಯಿಯ ಬಳಗದ ಪರವಾಗಿ ಅವರಿಗೆ ಕೂಡ ಈ ಶಾಸ್ತ್ರದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿ ಬಂಧುಗಳೇ, ಯಾವ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಮಹಾದೇವ ಮತ್ತು ದಿಗಂಬರೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ನೀವೆಲ್ಲರೂ ಹೆಂಗ್ ಮಾಡ್ಬೇಕು ಕೇಳಿದ್ರೆ ನಿಮ್ಮ ತನು ಮನ ಧನವನ್ನ ಅರ್ಪಿಸುತ್ತಾ ಯಾವುದೇ ಕೆಲಸದಿಂದ ಮಳೆ ಆಗಿರ ಒಂದೊಂದೆಲ್ಲ ಬರಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ. ನೀವು ಇಟ್ಟಿರ್ತಕ್ಕಂಥ ಭಗವಂತನ ಮೇಲೆ ಭಕ್ತಿಗಂದಾಗ ಒಂದು ಮಾತು ನೆನಪು ಬರ್ತದ್ರಿ. ಆ ನೆನಪು ಬರುತ್ತಿತ್ತು ಪೂರ್ವದೊಳಗ ನಾವು 1 ನಿಮಿಷ ಏನ್ ಮಾಡಕ್ಕಂದ್ರೆ ದಿಗಂಬರ ಹೆಸರಿನ ಮೇಲೆ ಒಂದೆರಡು ನುಡಿಗಳನ್ನ ಸಾಂಬ ಸದ ಶಿವ ಸಾಂಬ ಸದ ಅಂತ ತಿಳ್ಕೊಂಡು ಎಲ್ಲರೂ ಅನ್ಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ಯಾಕಂತ ಕೇಳಿದ್ರೆ ಅವನನ್ನ ಪ್ರಾರ್ಥಿಸ್ಬೇಕಾಗ್ತದೆ. ನಾವು ಹಂಗ ಮಾಡಿದೆವು ಅಂದ್ರೆ ಅದು ಸ್ವಲ್ಪ ಹೈರಾಣ ಆಗ್ತದೆ. ಯಾಕಂದ್ರೆ ಅವತ್ತು ಅದರಲ್ಲವ, ಯಾಕಂದ್ರೆ ಹೇಳ್ತಾರಲ್ಲ ಹಿರಿಯರು, ಕುಳ್ಳನ ಬೆಂಕಿ ಇದ್ದಂಗಲೇ ದೇವ್ರ ಅಂದ್ರೆ ತಿಳ್ಕೊಂಡೆ ಅಂತೀವಿ. ಯಾಕೆ ಮ್ಯಾಲ ಬೂದಿ ಕಾಣಿಸ್ತದ, ಒಳಗ ಗಂಡ ಬೆಂಕಿ ಹಂಗೆ ಇದ್ದಿರ್ತದ.
ಅವ್ನಿಗೆ ಏನ್ರ ಅಂತೇವು ಅಂದ್ರ ಅದು ಉಡ್ಯಾಗ ಹಾಕೊಂಡಂಗ ಆಕತ್ತ. ಉಡಿಗ ಬೆಂಕಿ ಹಾಕಂದ್ರ ಉಡಿ ತಾಳ್ತದೇನ್ರಿ? ತಾಳುದಿಲ್ಲ. ಅದಕ್ಕೆಲ್ಲ ಕರುಣೆ ಮಾಡ್ತಕ್ಕಂಥ ಭಗವಂತನಾದ ಅಂದ ಮೇಲೆ ಒಂದು ನಿಮಿಷ ಮಾತ್ರ ಶಿವನಾಮ ಸ್ಮರಣೆ ಮಾಡೋಣ. ಸಾಂಬ ಸದಾ ಶಿವ 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 ಶಿವ ಸಂಜಯನಂ ಪಾರ್ವತಿ ಶಿವಾಯ ಮಹಾದೇವ. ಶ್ರೀ ಸದ್ಗುರು ದಿಗಂಬರೇಶ್ವರ ಮಹಾರಾಜ ಕಿ, ಶ್ರೀ ಸದ್ಗುರು ಮಹಾದೇವ ಮಹಾರಾಜ ಕಿ, ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಕಿ, ಶ್ರೀ ಸದ್ಗುರು ಯಲಲಿಂಗೇಶ್ವರ ಮಹಾರಾಜ ಕಿ, ಜಯ ಹೊಡಿಲಾರದವರು ಮಹಾರಾಜ ಕಿ, ದಪ್ಪು ಕುತ್ತವರು ಮಹಾರಾಜ ಕಿ. ಅವರೆಲ್ಲ ದಿವಂಕರ ಬಿಡುವುದಿಲ್ಲ ಸಣ್ಣ ಇದು. ಯಾವ ಸಾಂಬ ಸದಾ ಶಿವ ಸಾಂಬ ಸದ ಅಂತಕ್ಕಂಥ ಶಿವನಾಮ ಸ್ಮರಣೆ ಮಾಡಿದಾಗ ಹಿಂಗೇ ರೀ. ಯಾಕಂದ್ರೆ ತಗೊಂಡೆ ದಿಗಂಬರೇಶ್ವರದ, ಯಾಕಂದ್ರೆ ದೃಷ್ಟಾಂತ ಅದಕ್ಕೆ ಬಾಡ್ಲಿಕ್ಕೆ ಭಾಳ ಚಂದ ನಿಮ್ಗೆ ಕೇಳ್ರಿ. ಈ ಊರೊಳಗೆ ಇಬ್ರು ಗಂಡ ಹೆಂಡತಿ ಭಾಳ ಭಕ್ತಿವಂತರಿದ್ರು, ಅಷ್ಟೇ ಬಡವರಿದ್ರು. ಅವರು ದಿನಂಪ್ರತಿ ಏನಂತ ಕೇಳಿದ್ರೆ ಅವ್ರ ಕೆಲಸ ಇತ್ತು, ಕಾಯಕ್ ಮಾಡ್ತಿರು. ಗಂಡ ಒಂದು 4 ಎಮ್ಮಿ ಮಾಡಿಟ್ಟಿದ್ರು. ದಿನಂಪ್ರತಿ ಅವ ಚಂತಾನ ದನ ಕೇಳ್ಕೊಂಡು ಬರೋದ್ರೊಳಗೆ ಗಾಳಿ ಬಿಸಿಲಿಗೆ ಹೈರಾಣ ಆಗೋದು, ಹೆಣ್ಕಾಸು ಮಾಡೋದು, ಮೇವು ಕತ್ತರಿಸೋದು, ನೀರು ಕುಡಿಸೋದು, ಕರ ಬಿಡೋದು. ಅಷ್ಟೊಳಗೆ 4 ರೊಟ್ಟಿ ಮಾಡ್ತಿರು. ಉಣಾರ್ದಾಗ ನಿಂದಿ ಬರ್ತಿತ್ತು, ಮಕ್ಕೊಂಡ್ ಬರ್ತಿದ್ದ. ಇಷ್ಟ ಕೆಲಸ ಮಾಡ್ಕೋತ ಹೋಗಿ ಬೆಳಿತಿದ್ದ. ನೀವು ಶಾಂತನಂದ್ರು ನಿನ್ನ ಹುಚ್ಚ, ದಿಗಂಬರೇಶ್ವರ ಜಾತ್ರೆ ಅನ್ನೋದ 11 ದಿನ ಮುತ್ಯನ ಪ್ರವಚನ ಹಚ್ಚಾರ, ಪುರಾಣ ಹಚ್ಚಾರ. ಒಂದಿನ ಕೇಳಕ್ ಹೋಗ್ಬಾರ್ದನ. ಏನ್ ಹೋಗ್ತಿ ಬಿಡ, ನನಗೆ ತಿಳಿಯದ ಬಿಡಲ್ಲ. ಚಂತಾನ ದನ ಕಾಯ್ದ ಬಂದೋದ್ರಾಗೆಲ್ಲ ಹೆಂಕಸ ಮಾಡ್ಬೇಕ, ಅದಕ್ಕೆ ಮೇವು ಕತ್ತರಿಸಿಡ್ಬೇಕ, ಅದ್ರ ಜೊತೆಗೆ ಕರ ಬಿಟ್ಟು ಹಾಲು ಹಿಂಡಿ ಹಾಲು ಕಾಸಿ ನನಗೆ ಆ ರೊಟ್ಟಿ ಬಡದ್ರಾಗ ಮುದ್ದೆ ಮಂಗಳಾರತಿ ಮಾಡಿಬಿಟ್ಟಿರ್ತಾರ. ನಾ ಏನ್ ಮಾಡ್ಯ? ಹೆಂಗ ಹೋಯ್ತ್ರಿ. 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು, 4 ದಿನ ಹೋಯ್ತು. ಲಾಸ್ಟ್ ದಿವ್ಸಕ್ಕೆ ಇನ್ನೇನು ನಾಳೆ ಮಂಗಳಾರತಿ ಅಂದ್ರೆ ಇವತ್ತಿನ ದಿನ ಇವತ್ತು ಹೋಗು ಬಿಡಬಾರ ಅಂದ್ರೆ ಇವತ್ತು ಎಷ್ಟೊತ್ತಿದ್ರು ಹೋಗು ನೀನು. ಹೆಂಗತ್ತೆ? ಆಯ್ತು ಹೋಗ್ತಾರೆ, ಜಲ್ದಿ ರೊಟ್ಟಿ ಮಾಡುವ ಅಂದವ. ಯಾಕಂದ್ರೆ ಉಂಡವ ಮುಂಜಾನೆ ಉಂಡ್ರೆ ಚಂತನ ದನ ಕೇಳ್ಕೊಂಡ್ ಬರವ. ಸಿಕ್ಕಾಪಟ್ಟಿ ಗಾಳಿ ಬಿಸು ಆಗ್ತಿತ್ತು. ಬಂದ್ರು ನಾವು ಅಷ್ಟಕ್ಕೆಲ್ಲ ಕಸ ಬಂದು ಎಲ್ಲ ಮಯದು ಹೆಂಕಸ ಮಾಡ್ಕೊಂಡು ಮೇವು ನೀರ ಮಾಡಿ ಗರ ಬಿಟ್ಟು ಹಾಲು ಹೆಂಚಿ ಕೈ ಕೊಡವ. ಈ ಕಡೆ ಬಿಸಿ ರೊಟ್ಟಿ, ಬಿಸಿ ಹಸಿ ಹಾಲು ಎರಡು ಕಲಸ್ಕೊಂಡು ಊಟ ಹೊರದು ಕುಂದ್ರವ. ಇಟ್ಟು ಮಾಡೋದ್ರೊಳಗೆ ಯಾಕಂತ ತಿಳ್ಕೊಂಡು ಇನ್ನು ನಾಳೆ ಮಂಗಳಾರತಿ ಕಾರ್ಯಕ್ರಮ ಇತ್ತು, ಇನ್ನೇನು ಪ್ರವಚನ ಮುಗಿತದ, ಇವತ್ತಿನ ಹೋಗ್ಬೇಕಂತ ತಿಳ್ಕೊಂಡು ಬಂದ. ಬರೋದ್ರೊಳಗೆ ಅವ ಹೆಂಗ್ ಬಂದ ಅಂದ್ರೆ ಬರೋದಕ್ಕೆಲ್ಲ ಬಡ ಬಡ ಕೆಲಸ ಮಾಡ್ದ. ಹಂಗೆ ಇನ್ನೂ ಹಾಲು ಕಾಸಿದ್ದಿಲ್ಲ, ಬಿಸಿ ರೊಟ್ಟಿ ಮಾಡಿದ್ರು. ಬಿಸಿ ಹಾಲು ಹಸಿ ಹಾಲು ಉಂಡು ನೋಡೇನಿ ಹೆಂಗಾಗ್ತದ. ಹಂಗೆ ಗಡಿಬಡ್ದಾಗ 4 ರೊಟ್ಟಿ ಕಲ್ಸ್ಕೊಂಡು ಹೊರದ್ರು ಬಂದ. ಬರೋದಾಗ ಏನ್ ನಡೆದಿತ್ತಂದ್ರೆ ನಾವು ಪ್ರಾರ್ಥನೆ ಮಾಡಿದೆವ್ರಿ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅಂತ ಹೇಳಿದೆವು. ಅವ ಬಂದ ಬರೋದ್ರೊಳಗೆ ಹಿಂಗ್ ಕಟ್ಟಿ ಇತ್ತು, ಬೆನ್ನ ಹಚ್ಚಿ ಕುಂತಿದ್ದ. ಮೊದಲೇ ಚಂತಾನ ಧನದ ಮನುಷ್ಯ, ಅದ್ರಾಗ ಮಳೆ ಕೆಸರ. ಅವ್ರು ರೊಟ್ಟಿ ಹೋದ್ರೆ ಬೈ ತಿರುಗಿ ದಾರಿ ಕೊಟ್ಟು ಕೆಸರಾಗ ಆ ಕಡೆ ತಿರುಗಿ 4 ಎಮ್ಮೆ ಮೇಸ್ಕೊಂಡ್ ಬರೋಕಾದ್ರೆ ಬಚ್ಚ ಹೈರಾಣ ಆಗಿತ್ತು. ಅಂದ್ರ ಸಾಂಬ ಸದಾ ಶಿವ ಏನು ಪ್ರಾರ್ಥನಾ ಕೇಳ್ಯಾನ ತಣ್ಣ ಗಾಳಿ ಬೀಸಕತ್ತಿತ್ತು. ಕಾಪ ಕಟ್ಟಿ ಯಾಕ ಬೆನ್ನ ಹಚ್ಕೊಂಡಿದ್ದ, ನಿಜ ಹಟ್ಟಿ ಬಿಡ್ತಾವ. ಪುರಾಣ ಮುಗೀತು, ಎಲ್ಲಾರು ಪ್ರಸಾದ ಮಾಡ್ದ, ತಮ್ಮ ಮನೆಗೆ ಹೋದ್ರು. ಆದ್ರೆ ಎಲ್ಲಾರು ಹೋದ್ಮೇಲೆ ಕಮಿಟಿಯವ್ರು ಹೋಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಎಲ್ಲಾ ಸ್ವಚ್ಛ ಮಾಡ್ಬೇಕಲ್ಲ ಅವರು. ನೀವು ಉಂಡಿ ತಾಟಿ ಎಲ್ಲಿ ಹೋಗಿದ್ದೀರಿ, ಎಲ್ಲಿ ಬಿಟ್ಟಿರಿ, ಅನ್ನ ಎಲ್ಲಿ ತುಳಿತು, ಏನ್ ಹಾಳಾಯ್ತು, ಮತ್ತವೆಲ್ಲ ಏನೇನವೆಲ್ಲ ತೆಗಿಬೇಕು, ತಾಡ್ಪತ್ರ ಕುದ್ದಿದ್ದು ಮರ್ಚಿಡ್ಬೇಕು, ಎಲ್ಲಾ ಸ್ವಚ್ಛ ಕಸ ಗಿಸ ಹುಡುಗಿ ಬಾಂಡೆ ತೊಳೆದು ಮಾಡಿ ಸ್ವಚ್ಛ ಮತ್ತೆ ನಾಳೆಗೆ ಅಡಿಗೆಬೇಕಲ್ಲ ಪ್ರಸಾದಕ್ಕೆ. ಇದೆಲ್ಲ ಮಾಡೋದ್ರೊಳಗ ರಾತ್ರಿ 12 ಗಂಟೆ ಆಯ್ತ್ರಿ. ಅವ್ ಕಂಬಕ್ ಮರ್ಚ ಕೇಕ್ ಹಚ್ಚಿದ ನಿಂತಿತ್ತು. ಏ ಪುಣ್ಯಾತ್ಮ ಎಲ್ಲಾರು ಹೋಗ್ಯಾರ, ನೀ ಕೂತಿರ್ ಹೋಮರ ಹೇಳು ಅಂದ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅಂತ ಬಿಟ್ಟ.
ಏ ಸಾಂಬ ಸದಸ್ಯ ಮರ ಎಲ್ಲ ಆಗ್ಯಾದ ಈಗ ಮುತ್ತವ್ರು ಅಂದಾರ ಎಲ್ಲಾರು ಮನೆಗೆ ಹೋಗ್ಯಾರ ನೀ ಮನೆಗೆ ಹೋಗಿ ಹೇಳ ಅಂತ ಜೋರ್ಲೆ ಹಾಕಿಡಿದೆ ಎಬ್ಬಸರು ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅದು ಒಂದೇ ಅವ್ನು ಕೇಳಿದ್ದದು ಒಂದೇ ಕೇಳಿದ್ದದು ಒಂದೇ ಇತ್ತು ರಾತ್ರಿ ಹಂಗೆ ಅನ್ನೋದ ಕಮಿಟಿ ಅವ್ರು ಹೋಗಪ್ಪ ಅಂತ ಬೇರೆ ಹೆಸರು ಹೋದ ಮನೆ ಮುಂದೆ ಹೋಗ್ರಿ ಹೆಂಡತಿ ಬಾಗ್ಲ ಪಡ್ದ ಯಾಕೆ ಅಂತ ಮಕ್ಕೊಂಡಳು ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಬಾಗ್ಲ ತೆರೆದ ಹೆಂಡತಿ ಈ ಮುದ್ದರು ಏನ್ ಹೇಳಿದ್ರು ಸಾಂಬ ಸದಾ ಶಿವ ಇದೇ ನುಡಿಯ ನಾವು ಅಲ್ಲ ಸಾಂಬ ಸದಾ ಶಿವ ಪ್ರಾರ್ಥನೆ ಮಾಡಿದ್ರು ಭಗವಂತನ ನೆನೆದ್ರು ಖರೆ ವಿಷಯಗಳು ಮತ್ತೇನ್ ಹೇಳಿದ್ರು ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಿಟ್ಟು ಬಂದು ಬಿಡ್ತೀರಿ ಏನಕ್ಕೆ ಅಂತಾರ ಅದು ಸಾಂಬ ಸದಾ ಶಿವ ಅಂತ ಬೇಡ ಅಂದ ಬಂದು ಕೂತಿದ್ದ ಹಾಸಿಗೆ ಹೆಂಗಿದ್ರು ಮಾಡಿದಳು ಮನ್ಕೋರು ಪುಣ್ಯಾತ್ಮ ಅಂದ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅಂದ ಮತ್ತಿಟ್ಟು ಸಿಟ್ಟು ಬತ್ತು ಅಕಾಲಿಗೆ ನೋಡೋದ ಮೂಲ್ಯಾಗ ಒಣಗಿ ಗಟ್ಟಿ ನೋಡೋದು ಇವ ಹಿಂಗಾದ್ರೆ ಮನ್ಕೊಳಲ್ಲ ಅಂತ ಸಿಟ್ಟಿಗೇರಿ ಒಣಗಿ ತಗೊಂಡ್ರು ಇನ್ನರ ಕಪ್ಪು ಕುಂದಿರ್ತೇ ಒಂದು ಹಾಕ್ಲೆ ಅಂದಳು ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅದೇ ಅಂದ್ಬಿಟ್ಟು ಮತ್ತ ಅನ್ನೋದಿದ್ದೇ ತರ ಮತ್ತ ಮೊದಲೇ ನಮಗ್ ಸಿಟ್ಟು ಹೇಳಿ ಕೇಳಿ ಸರಳ ಇರಂಗಿಲ್ಲ ಬಾರ್ ಸಿಟ್ಟು ಬಂತು ಅಂದ್ರ ಯಾಕಂದ್ರ ಅವ್ರು ಸಿಕ್ಕಾಪಟ್ಟಿ ತಾಳ್ಮೆ ಉಳ್ಳೋದ್ರ ಅಟ್ ತಾಳ್ತಾರ ಅವ್ರು ತಾಳಿ ಇಲ್ಲಿ ಕಟ್ಟ್ಯಾರ ಕುತ್ತಿಗೆ ಬರ್ತಾನ ತಾಳ ತಂಗಿ ಅಂತೇಳಿ ಕುತ್ತಿಗೆ ತಾಳಿ ಕಟ್ಟ್ಯಾರ ಅವ್ರು ತಾಳಿ ಚಿನ್ನದ ತಾಳಿ ಅಂತೇಳಿ ಯಾಕಂದ್ರ ಅವ್ರು ಇಲ್ಲಿ ಬರ್ತಾನ ತಾಳ್ತಾರ ಮತ್ ಇದ್ ಮೇಲೆ ಹಾಕ್ಬೇಕಂದ್ರ ತಾಳಕ್ಕೆ ಅವ್ರು ದುರ್ಗಿ ಹೋಗ್ತಾರ ತಾಳ್ತಾರ ಸಿಟ್ಟು ಬಂದು ಬಿಟ್ಟಿದ್ದು ಒಣಕೆ ಮೊದಲೇ ಕೈಯಾಗಿ ಹಿಡಿದ್ರು ಅದು ಕಟ್ಟಿಗೆ ಒಣಕೆ ಅಂತ ತಗೊಂಡ್ ಹಿಂಗ್ ಗಂಡಗ ಡುಬ್ಬನ ಹೊಡೆದ್ರು ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅಂದ್ಬಿಟ್ಟ ಹೊಡೆದಿನ ಒಣಕೆ ಮುರಿತೇನಂತ ನೋಡ್ತಾಳ ಅದು ಬಂಗಾರ ಒಣಕೆ ಆಗಿಬಿಟ್ಟು ನೋಡ್ರಿ ಯಾವ್ದಾಗಿತ್ತು ಬಂಗಾರ ಒಣಕೆ ಆಗಿಬಿಟ್ಟಿತ್ತು ಬಹಳ ಸಂತೋಷ ಆಯ್ತಾ ಈಗ ಬಡತನ ಪರಿಸ್ಥಿತಿ ನಾ ದಿನ ಒಬ್ಬರ ಹತ್ರ ಕಸ ತೆಗೆದಿರ್ಬೇಕು ನನ್ನ ಗಂಡ ದಿನ 4 ಎಮ್ಮೆ ತೆಗೆದು ಬಂದ ಅದೇ ಹಾಲ ಇಂದ ಊಟ ಮಾಡ್ತಿದ್ದೆವು ದೇವ್ರ ಬಂಗಾರ ಕೊಟ್ಟ ಲಡಿ ಸೇರಿಸಿ ಅಂಗಡಿ ಹೋಗೋಣ ಮುಂಜಾನೆ ತಂದಕ್ಕೆ ಹಂಗ ಒಣಗಿತ್ತು ಒಂದು ಸೇರಿಸಿ ಅಂಗಡಿಗೆ ಹೋದಳು ತನ್ನ ಮೈಗೆ ಏನೇನು ಬೇಕೆಲ್ಲ ಬಂಗಾರ ತಗೊಂಡ್ಳು ನಕ್ಲೆಸ್ ತಗೊಂಡ್ಳು ಚೇನ್ ಏನೇನು ಹೇಳ್ತಾರೆ ಅವ್ರಿಗೆ ನಮ್ಗೆ ನಕ್ಕೊತ್ತ ಕೈಯ ಪಾಡ್ಲಿ ತಗೊಂಡ್ಳು ಏನೇನು ತಗೊಂಡು ಎಲ್ಲ ತಗೊಂಡ್ ಬಿಟ್ರು ಹಂಗೆ ಊರ್ ಮುಂದೆ ಪ್ಲಾಟ್ ತಗೊಂಡ್ಳು ಹೊರಗಡೆ 2 ಅಂತಸ್ತು ಮನೆ ಕಟ್ಟಿಸ್ದಳು ಮತ್ತೆ ಬಂಗಾರ ಒಣಗಿ ಆಗಿತ್ತಲ್ಲ ನನ್ನ ಮನೆಗೆ ಅಂದ್ರು ಮೊನ್ನೆ ನಮ್ಮ ಹೊಲ ಕಸಕ್ ಬರ್ತಿಲಿಕ್ಕಿ ಒಪ್ಪತ್ತಿನ ಊಟದ ಗತಿಲಾರ್ದಕ್ಕಿ ಮತ್ತೊಬ್ಬರಿಗೆ ಹಾಲ ಮೊಸರು ಕೊಟ್ಟು ಮನ್ಯಾಗ ಅಕ್ಕಿ ಗೋಧಿ ಒಯ್ಯಕಿರ ಊಟ ಮಾಡಕ್ಕಿ ಹಿಂಗ್ಯಾಂಗ ಶ್ರೀಮಂತ ಆದಲಿಕ್ಕಿ ಅಂದ್ರು ಅಂತಾರಲ್ಲ ಅಂತ ಕೇಳಿದ್ರೆ ಏನ ಇವ್ ಮನೆ ಏನು ಇದ್ದಿತ್ತಿಲ್ಲ ದಿನ ಬರತ್ರ ಕೂಲಿನ ಅಲ್ಲಿ ಮಾಡಿ ಬಂದು ತುತ್ತ ಪತ್ತ ತಿಂದು ಗಂಡ ನೀವು ಚಂದ ಆಗಿದ್ರೇವ ಒಮ್ಮೆ ನೃತ್ಯ ಶ್ರೀಮಂತ ಅದೇ ಹಿಂಗವ ಅಂದಳಕ್ಕಿ ಅನ್ನೋದಾಗ ನೋಡ್ಯವ ನಾ ದಿಗಂಬರೇಶ್ವರ ಜಾತ್ರೆ ಇತ್ತ ಮುದ್ದೂರು ಪ್ರವಚನ ಹೇಳ್ತಾರ ಹೋಗ್ಯಪ್ಪ ಅಂತೇಳಿ ರಂಭಿಸಿ 8 ದಿವಸ ತಲೆ ತಿಂದ ಲಾಸ್ಟ್ ದಿನಕ್ಕೆ ಗಂಡಗೆ ಕಳಿಸಿದ್ದ ಏನು ಹೋಗ್ಯಾನ ತಂಗಿನ ಏನು ಹೇಳಿ ಹೋಗ ನಾನು ಏನು ಕೇಳಿ ಬಂದಿ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಇದು ಒಂದೇ ಹೇಳ್ದ ನಾ ಮತ್ತೇನ್ ಹೇಳ್ಯಾರ ಮುದ್ದೆ ಅಂದ್ರು ಇದೇ ಮಾತಂದ ಹೇಳಿ ಏನ್ ಹೇಳ್ಯಾರಂದ್ರು ಇದೇ ಹೇಳ್ದ ಕಡಿ ಶಕ್ತಿಗೆ ಮಣಕಿ ತಗೊಂಡು ಹೊಡೆದ್ರು ಕೂಡ ಸಾಂಬ ಸದಾ ಶಿವ ಇದೇ ಮಾತಂದ ತಂಗಿಯ ಒಣಕಿ ಹೊಡೆದಾಗ ನನ್ನ ಒಣಕಿ ಬಂಗಾರದಾಯ್ತು ಅಂದಳಕ್ಕಿ ಬಂಗಾರ ಒಣಕೆ ಆಯ್ತು ಅದು ಇಂಡಿಗೆ ಹೋಗಿ ನನ್ನ ಸೆಡ್ಜಿ ಅಂಗಡಿಯಾಗ ಮಾರಿಟ್ಟೆಲ್ಲ ಬಂಗಾರ ತಗೊಂಡೇನಿ ಊರ್ ಮುಂದೆ ನಾವು ಪ್ಲಾಟ್ ತಗೊಂಡೇನಿ ಮನೆ ಕಟ್ಸಿನಿ ಈಗೇನ್ ದೇವ್ರ ಆನಂದ ಕೊಟ್ಟ ನಮ್ಮ ದಿಗಂಬರೇಶ್ವರ ನಾ ಏನು ಚಿಂತೆ ಮಾಡಲ್ಲ ನನ್ನ ಗಂಡನ ಬೇಕಾಗಿಲ್ಲ ಅಂದಳಕ್ಕಿ ಬರ್ಲಿ ಮುಂದಿನ ಸಲ ಜಾತ್ರೆ ಅಂದಳಕ್ಕಿ ಮೊದಲು ಹೇಳಲ್ಲ ಬರ್ಲಿ ಮುಂದಿನ ಸಲ ಜಾತ್ರೆ ಅಂದ್ರು ಮತ್ತೆ ಜಾತ್ರೆ ಮತ್ ಮುಂದೆ ಪ್ರವಾಸಕ್ಕೆ ಬರ್ಬೇಕಾಗಿತ್ತು ಬಂದ್ರು ಹೋಗ್ನಿ ಪುರಾಣಕ್ಕೆ ಹೋಗ್ಬಿಡು ಇನ್ನೊಬ್ರು ಕೇಳಿದ್ರೆ ನಮ್ಗೆ ಯಾಕೆ ಅದೆಲ್ಲ ಹತ್ತೋದ್ರು ಕೂಡ ಅಂತ ನೋಡಿದಿಲ್ಲ ಹಿಂಗ ಅವನ ಗಂಡ ಸಾಂಬ ಸದಾ ಶಿವ ಸಾಂಬ ಬಂಗಾರ ಒಣಕೆ ಮಾರಿ ಬಡವ ಇದ್ದವ ಶ್ರೀಮಂತ ಅದ ಬೇಡಿದವರಿಗೆ ಬೇಡಿದ ಕೊಡ್ತಕ್ಕಂತ ಮಾದೇವಲ್ಲಿ ಇರ್ಲಕ್ಕಾಗಿ ಹುಚ್ಚಿ ಮನೆಯಾಗಿರ್ತಿ ಹೋಗ ಅಂದಳು ಅದಕ್ಕೆ ಹೇಳ್ತಾರ ಇದೆ ಕಟ್ಟಿದ ಮಾತ ಕಟ್ಟಿದ ಬುದ್ಧಿ ಕಲಿಕೆ ಮಾತ ಯಾವತ್ತೂ ಶಾಶ್ವತ ಅಲ್ಲ ಹೋಗು ಅಂದ್ರು ಹೋಗೋರ್ದಾಗ ನಮ್ಗೆ ಸಾಂಬಸ ಶಿವ ಸಾಂಬಸದ ಪ್ರಾರ್ಥನೆ ನಡೆದಿತ್ತು ಅವನು ಅಂದಕ್ಕೆ ಅವನು ಈ ಮುಕ್ಕೊಂಡಿದ್ದ ನಿದ್ದೆ ಹತ್ತಿತ್ತು ನಿದ್ದೆ ಹತ್ತೋರ್ಗೆ ಎಬ್ಸೋದು ಸರಳ್ರಿ ನಿದ್ದೆ ಹತ್ತದಂಗ ಮುಕ್ಕೊಳ್ಳೋರ್ಗೆ ಎಬ್ಸೋದು ಬಹಳ ಕಷ್ಟ
ನೀವು ಬೇಕಿದ್ರೆ 12 ತನ ಮಕ್ಕೋಣ ಮಾಡ್ಕೊಂಡು ನಿಂತಿದ್ದಿಲ್ಲ, ನೀವು ಹೈರಾಣ ಆಗಿದ್ದಿಲ್ಲ ಇವ. ಅಟ್ಟಾಗಿ ಕಮಿಟಿ ಅವ್ರು ನಮ್ಮ ಗೌಡ್ರು ಸುತ್ತ ಕುಂದ್ರು, ನಮ್ಮ ಗುರುಗಳು ಕೂಡ ಪುಣ್ಯಾತ್ಮ ಹೋಗಿ ಎಲ್ಲರೂ ಹೋಗಿ ನಾವು ಮಕ್ಕೋಬೇಕು, ಹೋಗಿ ನೀವು ಚೆಂತಾರೆ ಏನೋ ಜನ ಬರ್ತಿ 1 ದಿನ ಸಾವು 2 ದಿನ ಸಾವು 11 ದಿನಕ್ಕೆ ನಾವು ದಿನ ಬಾರಕ್ಕೆ 1 ಮಕ್ಕೋಕೆ ಹೋಗಿ ಅಂದರು. ಬಿಡೋಪ್ಪ ನಾನು ಓದ್ತಿ ಅಂತೇಳಿ ಇವನು ಸಾಂಬ ಸದಾ ಶಿವ ಅನ್ಕೋತ ಹೋದ. ಅನಾರ್ದಾಗ ಏನ್ ಮಾಡಿದ್ರು ಎಲ್ಲ ಗುಣನವ್ರು ಒಣಗಿಸದೆ ತಯಾರು ಮಾಡಿಟ್ಟಿದ್ದಕ್ಕೆ ಏನ್ ಮಾಡ್ಬೇಕಂತ ಹೇಳ್ಬೇಡಿ, ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಬಂದ. ಇವನು ಬಾರಾಕ್ ಮನೆಗೆ ಬಂದ. ಬರೋರ್ದವಕ್ಕೆ ಎಚ್ಚೆ ಕೂತಳು. ಎಲ್ಲಾ ಮೂಲ್ಯಾಗ ಒಣಗಿ ಎಚ್ಚೆ ಕೊಟ್ಟಿದ್ರು ಅಂದ್ರ ಊರಾನ ಒಂದು ಮನೆಗೆ ಯಾರ ಮನೆಗೆ ಇದ್ದಿದ್ರು ಒಣಗಿ ಒಟ್ಟು ತಿನ್ನಾಗೆ ತಂದಿಟ್ಟಳು. ಇಟ್ಟು ಕಡೆಗೆ ಏನ್ ಮಾಡಲಿಕ್ಕೆ ಮೊದಲು ನನ್ನ ಒಣಗಿನ ಪ್ರಯೋಗ ಮಾಡ್ಬೇಕಂದ್ರು. ಮತ್ತವ್ರು ಬಂದು ಅವ್ರದ್ದು ಬಂಗಾರ ಐತಂದ್ರ ನೋಡ್ರಿ ಮನಸ್ಸು. ಮತ್ತೊಬ್ರು ಒಣಗಿಲೆ ಹೊಡೆದ ಅದು ಬಂಗಾರ ಐತಂದ್ರೆ ಹೆಂಗ ನನ್ನ ಒಣಗಿಲೆ ನೀಡ್ಬೇಕು ಇವನಿಗೆ ಅಂದಳಕ್ಕೆ ಅಂತ ರೆಡಿಯಾಗಿ ಕೂತಳು. ಇವಾಗ ಹೋದ. ಮುತ್ತವ್ರು ಏನ್ ಹೇಳಿದ್ರು, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಹೇಳ್ಯಾರಂದ್ರು. ಮಕ್ಕಳು ಏನಂದ್ರು, ಸಾಂಬ ಸದಾ ಶಿವ. ಚಂತನ ದೇಶಕ್ಕೆಲ್ಲ ಸಾಂಬ ಸದಾ ಶಿವ. ಮತ್ತೇನ್ ಹೇಳಿದ್ರೆ ಏನೇ ಇಲ್ಲ, ಸೀರೆ ಕುಂದ್ರು ಅಂದಳಕ್ಕೆ ಒಣಗಿ ಬಂಗಾರ ಆಗ್ಬೇಕಾಗಿತ್ತು. ತಗೊಂಡು ಹೇಳ್ತೀನಿ, ಅದು ಮೊದಲೇ ಹಿಂಗಿತ್ತು ಮನುಷ್ಯ. ಅದು ಎಮ್ಮೆ ಹಾಲು ಕುಡಿದಿತ್ತು, ಹೆಚ್ಚಕಮ್ಮ ದತ್ತಿತ್ತು. ಇದು ಈಗ ಆಗ ಗಾಳಿಗೆ ಮನುಷ್ಯ ಬಡ್ದಾಡ ಮನುಷ್ಯ ಇತ್ತದು ಒಟ್ಟು ಎಲಿವಿಂದ. ನಿನಗೆ ಹೇಳ್ತೀನಿ ಕೋನ ತಗೊಂಡು ಒಣಗಿಲ್ಲ ಎಟ್ಲೇಟ ಹೊಯ್ಕಂತ ಕಾಟ ಮುರ್ಕೊಂಡೇ ಬಿತ್ತು. ಒಳ್ಳೆ ನೋಡ್ತಾಳ ಒಣಗಿನೇ ಆಗಿತ್ತು, ಬಂಗಾರ ಆಗಿತ್ತು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಕೇಳಿದ್ರೆ, ಯಾರ್ಯಾರ ಹೇಳ್ಯಾರ ಅಂತ ತಿಳ್ಕೊಂಡು ನಾವು ಭಕ್ತಿ ಮಾಡಿದ್ರೆ, ಯಾರ್ಯಾರ ಹೇಳ್ಯಾರ ತಿಳ್ಕೊಂಡು ನಾವು ಅನ್ಕೊಂಡ್ರೆ ಅದು ಇಲ್ಲ. ಅದು ಏನಿರಬೇಕು ಅಂತ ಕೇಳಿದ್ರೆ, ನಿಮ್ಮ ಅಂತರಾತ್ಮದೊಳಗ ಮಹಾದೇವನ ನಾಮವನ್ನ, ಈಶ್ವರನ ನಾಮವನ್ನ, ಆ ಭಗವಂತನ ನಾಮವನ್ನ ನಮ್ಮ ಅಂತರಾತ್ಮದೊಳಗೆ ಇಟ್ಟೇವು ಅಂದ್ರೆ ನೀವೆಲ್ಲಿ ಹುಡುಕಾಡೋದು ಬೇಕಾಗಿಲ್ಲ. ನೀವೆಲ್ಲಿ ಇರ್ತೀರಿ ಅಲ್ಲೇ ನಿಮಗೆ ಭಗವಂತ ಬರ್ತಾನೆ. ಯಾಕಂದ್ರೆ ಅವನು ಮುಗ್ದಿದ್ದ, ಏನು ಗೊತ್ತಿದ್ದಿತ್ತಲ್ಲ ಅವನ್ನ ಕೇಳೋದ ಒಂದೇ ನುಡಿ ಕೇಳಿದೇನು, ಶಿವನಾಮ ನುಡಿ ಒಂದೇನು ಕೇಳಿದ್ನಲ್ಲ, ಆ ನುಡಿ ಒಳಗಂತ ಪಂಚಾಕ್ಷರಿ ಮಂತ್ರ ಒಳಗಂತ ಶಕ್ತಿ ಇತ್ತು. ಆ ಶಕ್ತಿಗೋಸ್ಕರವಾಗಿ ಭಗವಂತ ಅವರಿಗೆ ಬೇಡಿದ್ದನ್ನು ಕೊಟ್ಟ. ಅವ್ರಿಗೆ ಕೊಟ್ಟನಂತೇಳಿ ನೀವು ಪ್ರಯೋಗ ಮಾಡಿದ್ರೆ ಹಂಗಾಗುದಿಲ್ಲ. ನೀವೇನ್ ಮಾಡ್ರಿ ಅಂದ್ರೆ ಅವನ ಮೇಲೆ ದೃಢವಾದ ಭಕ್ತಿ ಇಡ್ರಿ. ಯಾಕಂದ್ರೆ ಇಲ್ಲಿ ಭಕ್ತಿ ಬಾಳದ ಮತ್ತು ಅವನ ಶಕ್ತಿನೂ ಅಷ್ಟೇ ಅದು. ನೀವಷ್ಟು ಹಗುರು ತಿಳ್ಕೊಬೇಡ್ರಿ. ಯಾಕಂತಂದ್ರೆ ನಾನು 3ನೇ ವರ್ಷ ಬರಾಕತ್ತೀನಿ ಅಂದ್ರೆ ಅವನೊಂದು ಶಕ್ತಿಗಳು ಹೆಂಗೆ ಅದಾವ ಅಂದ್ರು ಅಷ್ಟೇ ಹೇಳಕ್ಕ ಈ ನಾಲ್ಗಿಂದ ಸಾಧ್ಯ ಇಲ್ಲ ಅವನು ವರ್ಣನೆ. ಯಾಕೆ ಇವತ್ತು ಆ ದಿಗಂಬರೇಶ್ವರಿ ಚರಿತ್ರೆ ಹೇಳಬೇಕಂತ ಕೇಳಿದ್ರೆ, ನಿಮ್ಮ ಊರಾಗೆ ತಾಯಂದಿರು ಹಿರಿಯರು ಬರಗಾಲ ಪರಿಸ್ಥಿತಿ ಈಗೆಲ್ಲ ಕುತ್ತಾವತ್ತಿನಾಗ ನಿಮ್ಮೂರಿಗೆ ಹಿರಿಯರಾಗಿರ್ತಕ್ಕಂಥ ಬೈರಣ ಮುತ್ಯ, ಮಲ್ಕಣ ಮುತ್ಯ, ಗುರಣ ಮುತ್ಯ, ಕಲ್ಲಣ ಮುತ್ಯ, ಬಸವಣ್ಣಪ್ಪ ಗೌಡ್ರು, ಹೀಗೆ ಹಲವಾರು ಗ್ರಾಮದ ಹಿರಿಯರು ಎಲ್ಲಾರು ಇದ್ರು. ಅವಾಗ ಭೈರಪ್ಪ ಮುತ್ಯ ಏನ್ ಮಾಡಿದೆ ಅಂತ ಕೇಳಿದ್ರೆ, ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಿದ್ದ. ತನ್ನ ಧರ್ಮ ಪತ್ನಿಗಿರ್ತಕ್ಕಂಥ ಪಾರ್ವತಿಗೆ ಹೇಳ್ತಾನೆ, ನಾನು ನಾಳೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಹೋಗ್ಬೇಕಾಗ್ಯದ, ಅದಕ್ಕೆ ಸ್ವಲ್ಪ ಬುದ್ಧಿಮಾನ ಮಾಡುವಂತ ತಿಳ್ಕೊಂಡು ತನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿಗೆ ಹೇಳಿದಾಗ, ಆ ತಾಯಿ ಏನ್ ಹೇಳ್ತಾಳ, ಎಂತ ಮಾತು ಹೇಳ್ತಾಳ ನೋಡ್ರಿ. ಅಲ್ಲರಿ, ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಪರಿಸ್ಥಿತಿ ಆವರಿಸದ, ದನಗಳಿಗೆ ಮೇವು ಇಲ್ಲ. ನೀವು ಶ್ರೀಶೈಲಕ್ಕೆ ಹೋಗಿ ಬರ್ಬೇಕಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ 15-20 ದಿನ ಅಂದ್ರೆ ಸುಮಾರು 1 ತಿಂಗಳಾಗಬಹುದು. ಅಲ್ಲಿ ತನಕ ಈ ದನಗಳ ಪರಿಸ್ಥಿತಿ ಏನು? ತಾಯಿ ಪಾರ್ವತಿ ಬೈರಣ ಮುತ್ತೆ ನನಗೆ ಕೇಳ್ತಾರೆ, ಏನಂತ, ಈ ದನಗಳಿಗೆ ಮೇವು ಇರಲಾರ್ತಕ್ಕಂಥ ಬರಗಾಲ ಪರಿಸ್ಥಿತಿ ಒಳಗ ನೀವು ಬಿಟ್ಟು ಶ್ರೀಶೈಲಕ್ಕೆ ಹೋದ್ರಂದ್ರ ಮತ್ತಕ್ಕೆಲ್ಲ ಮಾಡೋದು ಹೆಂಗ ಅಂತ ಕೇಳಿದ್ರು. ಅದಕ್ಕ ಸಾಕ್ಷಾತ್ ಪಾರ್ವತಿ ದೇವಿಗೆ ಕೇಳ್ತಾನೆ, ಮತ್ತ ಹಂಗಂದ್ರೆ ನಾ ಏನ್ ಮಾಡ್ಬೇಕು ಅಂತ ಬೇಡ ಅಂತ ಕೇಳಿದಾಗ, ಆಯ್ತು ಸರಿ, ಇವತ್ತ ಮಲ್ಲಯ್ಯನನ್ನು ನೆನೆ, ಆ ಮಲ್ಲಯ್ಯ ಎಲ್ಲವನ್ನ ಕಾಪಾಡ್ತಾನೆ. ನೋಡ್ರಿ ಎಂತ ಮಾತ ನೋಡ್ರಿ. ಗಂಡ ಹೆಂಡತಿಯಲ್ಲಿ ಧರ್ಮ ಪತ್ನಿ ಧರ್ಮ ಯಾಕೆ ಮಾತುಗಳಿರ್ಬೇಕಂದ್ರೆ, ಈ ಶಿವನ ಬಗ್ಗೆ ಆಗಲಿ, ದೇವಸ್ಥಾನಗಳ ಬಗ್ಗೆ ಆಗಲಿ, ಒಂದು ಜಾತ್ರೆಗೆ ಒಂದು ವಿಚಾರಗಳನ್ನು ಮಾತನಾಡುವಾಗ ಯಾಕೆ ಇರ್ಬೇಕಂತ ಕೇಳಿದ್ರೆ, ಬರೀ ಕುಟುಂಬ ಕಲ್ಯಾಣ ಅಲ್ಲದೆ ಲೋಕ ಕಲ್ಯಾಣ ಸತೆ ವಿಚಾರವನ್ನು ಮಾಡ್ತಕ್ಕಂಥ ಧರ್ಮ ಪತ್ನಿಯರಿದ್ರು. ಆ ಭೈರಪ್ಪ ಮುತ್ಯ ಅಂದ, ಆಯ್ತು ಮಲ್ಲಯ್ಯ, ಮೂಕೋಗಿರ್ತಕ್ಕಂಥ ಪ್ರಾಣಿಗಳಿಗೆ
ಜಾನುವಾರುಗಳಿಗೆ ಮೇವಿನಿಗೋಸ್ಕರವಾಗಿ ನನ್ನ ಧರ್ಮ ಪತ್ನಿ ನಿನ್ನ ಬಳಿ ಬರಬೇಕಾದ್ರೆ ಇವಕ್ಕೆಲ್ಲ ನೀರು ಬೆಳೆ ಮೇವುಗಳನ್ನ ಬೇಕು, ಇವೆಲ್ಲ ಬಿಟ್ಟು ಹೋದ್ರೆ ಹೇಗೆ ಬದುಕಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ತಿಳ್ಕೊಂಡು ಅವಾಗ ತಾಯಿ ಹೇಳ್ತಾಳ, ಮಲ್ಲಯ್ಯನನ್ನ ನೆನೆ, ಮಲ್ಲಯ್ಯನ ಮನಕೋ ಅವ ಏನು ಹೇಳ್ತಾನ ಆ ಪ್ರಕಾರ ಮಾಡು ಅಂತ ಹೇಳಿ. ಆ ಸಂದರ್ಭದೊಳಗೆ ಆಯ್ತು ಮಲ್ಲಯ್ಯ, ನೀ ಕರ್ಸ್ಕೊಂಡ್ರ ನಿನ್ ಬಳಿ ಬರ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೊಂಡು ಆಯ್ತು ತಿಳ್ಕೊಂಡು ಪಾರ್ವತಿಯ ಮಾತನ್ನ ಕೇಳಿ ಮಲ್ಲಯ್ಯನನ್ನ ನೆನೆದು ರಾತ್ರಿ ಮಲಗ್ತಾನೆ. ಯಾಕಪ್ಪ ಭೈರಪ್ಪ, ಸಾಕ್ಷಾತ್ ಈಶ್ವರನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಕೇಳ್ತಾನೆ, ಏನ್ ಬೇಕಾಗಿದೆ ನಿನಗೆ ತಿಳ್ಕೊಂಡು. ಯಪ್ಪ, ನನ್ನ ಪ್ರಪಂಚಕ್ಕೋಸ್ಕರವಾಗಿ ನನಗೇನು ಬೇಕಾಗಿಲ್ಲ, ಲೋಕ ಕಲ್ಯಾಣಕ್ಕಾಗಿ, ಈ ನಾಡಿನ ಉದ್ಧಾರಗೋಸ್ಕರವಾಗಿ, ಮೂಕ ಪ್ರಾಣಿಯ ಒಂದಗೋಸ್ಕರವಾಗಿ ಇಂಥ ಕಡು ಬರಗಾಲ ಪರಿಸ್ಥಿತಿಗಳ ಜನಗಳಿಗೆ ಮೇವು ನೀರು ಇಲ್ಲ, ಮೇಘರಾಜ್ಯ ಬರಬೇಕು ತಂದೆ, ಮಳೆ ಬರಬೇಕು, ಬೆಳೆ ಬರಬೇಕು, ದನ ಕರುಗಳಿಗೆ ಮೇವಿಲ್ಲ, ನೀರಿಲ್ಲ ಅಂತ ತಿಳ್ಕೊಂಡು ಯಾವಾಗ ನಿದ್ರಾವಸ್ಥೆಯಲ್ಲಿರುವಾಗ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನು ಭೈರಪ್ಪ ಮುತ್ಯನ ಕನಸಿನೊಳಗೆ ಬಂದು ಹೇಳಿದಾಗ ಅವ ಹೇಳ್ತಾನೆ, ಯಪ್ಪ ಭೈರಪ್ಪ ಮುತ್ಯ, ನೀ ಏನು ಚಿಂತೆ ಮಾಡಬೇಡ, ನಾಳೆ ಸೂರ್ಯೋದಯ ಆದ ತಕ್ಷಣ ನೀನು ಪೂರ್ವ ದಿಕ್ಕಿಗೆ ನಿನ್ನ ಬಂಡಿಯನ್ನ ಕಟ್ಟಿಕೊಂಡು ಹೋಗು, 3 ರಾತ್ರಿ 3 ಹಗಲ 3 ದಿನ ಹೋಗು, ಅಲ್ಲೊಬ್ಬ ಶರಣ ಪುರುಷ ಸಂತನಾಗಿರ್ತಾನೆ ಬಂದಿರ್ತಾನೆ, ನಿನಗೇನು ಬೇಕಾದನ್ನ ಕೊಡ್ತಾನೆ ಅಂತ ತಿಳ್ಕೊಂಡು ಕನಸನಾಗಿ ಹೇಳಿ ಮಾಯಾಗಿ ಬಿಟ್ಟ. ಶ್ರೀಶೈಲ ಮಲ್ಲಿಕಾರ್ಜುನ ಅವಾಗರೆಲ್ಲ ಸಹೋದರರು ಬೆಳಿಗ್ಗೆ ಎದ್ದು ರಿಸ್ಕಿರ್ತಾ ಇರೋದೊಳಗೆ ತನ್ನ ಪಾರ್ವತಿಯನ್ನು ಕೇಳ್ತಾನೆ, ಇವತ್ತ ಶ್ರೀಶೈಲ ಮಲ್ಲಿಕಾರ್ಜುನ ನನ್ನ ಕನಸಿನೊಳಗೆ ಬಂದಿದ್ದ, ಏನ್ ಹೇಳಿದ, ನೀನ್ಯಾಕೆ ಚಿಂತೆ ಮಾಡಿದ್ದು ಮೇವ ನೀರಿಗಾಗಿ, ಈ ನಾಡಿಗೋಸ್ಕರ ಇಷ್ಟೊಂದು ಯಾಕೆ ಚಿಂತೆ ಮಾಡ್ತೀನಿ, ನೀನು ಪ್ರಪಂಚಕ್ಕೆ ಮಾಡಲಿಲ್ಲ, ಈ ನಾಡಿಗಾಗಿ ಮಾಡಿ, ಮೂಗು ಜನವಾರಗೋಸ್ಕರ ಮಾಡಿದಲ್ಲ, ಅದಕ್ಕೆ ನೀನೇನು ಚಿಂತೆ ಮಾಡಬೇಡಪ್ಪ, ನಾಳೆ ನೀ ಏನ್ ಮಾಡ್ತೀನಿ ಹೇಳಿದ್ರೆ ಬಂಡಿಯನ್ನ ಕಟ್ಕೊಂಡು ಅಂದ್ರೆ ಎತ್ತಿನ ಗಾಡಿಯನ್ನು ಕಟ್ಕೊಂಡು 3 ದಿನ ಹಗಲು ರಾತ್ರಿ ಏನನ್ನ ನೀನು ಹೋಗು, ಅಲ್ಲಿ ಒಬ್ಬ ನಿನಗೇನ್ ಮಾಡ್ತಾನೆ ಅಂದ್ರೆ ಸಾಕ್ಷಾತ್ ಮಲ್ಲಯ್ಯನ ಒಂದನ್ನು ದರ್ಶನ ಆಗ್ತದೆ, ನಿನಗೇನು ಬೇಕು ಬೇಡಿದ ಭಾಗ್ಯವನ್ನೇ ಕಳಿಸ್ತಕ್ಕಂಥ ಭಗವಂತ ಭೇಟಿ ಆಗ್ತಾನೆ, ನೀನು ಹೋಗು ಅಂದಾಗ ನನಗೆ ಎತ್ತಾಯ್ತು. ಮಲ್ಲಯ್ಯ ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಆಶೀರ್ವದಿಸಿ ಹೋದ ಅಂತ ತಿಳ್ಕೊಂಡು ಪಾರ್ವತಿ ಮುಂದೆ ತನ್ನ ಸೋದರಾಗಿರ್ತಕ್ಕಂಥ ಮಲ್ಕಣ್ಣನಗೌಡರ ಮುಂದೆ ಹೀಗೆಲ್ಲರ ಮುಂದೆ ಆ ವಿಷಯವನ್ನ ಹೇಳ್ತಾನ. ಹೇಳಿದಾಗ ಆಯ್ತು ತಮ್ಮ, ನಾನು ಬರ್ತೀನಿ ಅಂತ ತಿಳ್ಕೊಂಡು ಮಲ್ಕಣ್ಣ ಅವನು ಕೂಡ ತಯಾರಾಗ್ತಾನೆ, ಇನ್ನೊಬ್ಬನೇ ಹೋಗುದು ಬೇಡ, ನಾನು ಕೂಡ ಬರ್ತೀನಿ ಅಂತ ತಿಳ್ಕೊಂಡು ಎತ್ತಿನ ಗಾಡಿಯಾಗಿ ಸ್ವಲ್ಪ ಕಣಿಕೆ ಹಾಕೊಂಡು ಹ್ಯಾಂಗ್ರು ಶ್ರೀಶೈಲ ಮಲ್ಲಯ್ಯಕ್ಕೆ ಹೋಗ್ತಾನ ನನ್ನ ಪತಿದೇವ ಭೈರವ ಮುತ್ಯ ಅಂತ ತಿಳ್ಕೊಂಡು ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿ ಏನ್ ಮಾಡಿರ್ತಾರೆ, ಬುದ್ಧಿ ಬಾನೆ ಹ್ಯಾಂಗ್ ರೆಡಿ ಮಾಡಿರ್ತಾರೆ, ಅದೇ ಬುದ್ಧಿಯನ್ನು ಕಟ್ಟಿಕೊಂಡು ಗಾಡಿ ಒಳಗೆ ಮಗು ತಗೊಂಡು ಹೋಗ್ತಿರ್ತಾನೆ, ಎತ್ತಿನ ಬಂಡಿಯನ್ನು ತಗೊಂಡು. ಆ ಎತ್ತಿನ ಬಂಡಿಯನ್ನು ತಗೊಂಡು ಹೋಗ್ತಾನೆ 3 ರಾತ್ರಿ 3 ಹಗಲು ಹೋಗೋದ್ರೊಳಗೆ ಕಟ್ಟಿದ ಬುದ್ಧಿ ಇರ್ತೇನೆ ಅವನು ಖಾಲಿ ಆಗಿತ್ತು. ಎತ್ತುಗಳ ಮೇವು ಒಂದು ತೊಟ್ಟಲ್ಲ, 3 ರಾತ್ರಿ 3 ಹಗಲೊಳಗೆ ಅದು ಖಾಲಿ ಆಯಿತು, ನೀರಿಲ್ಲ, ದನ ಕರುಗಳಿಗೆ ನೀರಡಿಕೆ ಆಗ್ಬಿಡ್ತು, ಇವ್ರಿಗೆ ಕುಡಿಬೇಕಾದ್ರೂ ನೀರಿಲ್ಲ, ಇನ್ಯಾಕ ಮಾಡೋನು ಅಂತ ತಿಳ್ಕೊಂಡು ಇಬ್ಬರು ಸಹೋದರರು ಅಂದ್ರೆ ಅಣ್ಣ ತಮ್ಮಂದ್ರ ಕುರಿತು ವಿಚಾರ ಮಾಡ್ತಾರೆ. ಇಬ್ರು ಕುಳಿತುಕೊಂಡು ವಿಚಾರ ಮಾಡಿದಾಗ ಅವಾಗ ಭೈರಣ್ಣ ಮುತ್ಯಾಗ ಮಲ್ಕಣ್ಣ ಹೇಳ್ತಾನೆ, ತಮ್ಮ ಬುದ್ಧಿಯೇ ಖಾಲಿ ಆಯಿತು, ಕಣಿಕೆನೂ ಮೇವನು ಕೂಡ ಸ್ವಲ್ಪ ಉಳಿತು, ಎತ್ತುಗಳಿಗೆ ನೀರು ಕುಡಿಸ್ಬೇಕಂದ್ರ ಎಲ್ಲಿ ನೀರಿಲ್ಲ, ರಣ ಬಿಸಿಲಿದೆ, ಎತ್ತುಗಳ ಬಾಯಿಗೆ ಬುರುಗು ಬಂದಿದೆ, ನಮಗೂ ಕುಡಿಯಾಕೆ ಎಲ್ಲಿ ನೀರಿಲ್ಲ, ಹ್ಯಾಂಗ ಮಾಡೋದಪ್ಪ, ನೀರೇ ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಕನಸನಾಗಿ ಹೇಳಿದೆ ಅಂತ ಹೇಳಿದೆ, ಹ್ಯಾಂಗ ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂಡು ಕುಂದ್ರದಾಗ, ತಮ್ಮ ಅಣ್ಣ ಇಲ್ಲಿ ಬೇಡ, ಅಲ್ಲಿ ಒಂದು ಆಲದ ಮರ ಇದೆ, ಅಲ್ಲಿ ಹೋಗಿ ಕೂತು ಮಾತಾಡೋ ನಡಿ ಅನ್ನೋದ್ರೊಳಗೆ ಅಲ್ಲಿಗೆ ಹೋಗ್ಬೇಕಂತಾರೆ. ಅಲ್ಲಿ ಆತರ ಕಂಟಿದೆ, ಸಿಕ್ಕಾಪಟ್ಟಿ ಕಂಟಿ ಇರುವುದರಿಂದ ಆ ಕಂಟಿ ಒಳಗೆ ಯಾರು ಇದ್ರು ಅಂತ ಕೇಳಿದ್ರೆ ಸಾಕ್ಷಾತ್ ದಿಗಂಬರೇಶ್ವರ ಭಸ್ಮವನ್ನು ಮಾಡಿಕೊಂಡು ತನ್ನ ಮೈಯೆಲ್ಲ ಭಸ್ಮ ಬೆಳ್ಕೊಂಡು, ಮೈಯ ಮೇಲೆ ಬಟ್ಟಿಲ್ಲ ಏನಿಲ್ಲ, ಒಂದು ಲಂಗೂಟಿ ಮಾತ್ರ, ಕೊರಳದ ರುದ್ರಾಕ್ಷಿ, ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಭಸ್ಮ, ಹೀಗೆಲ್ಲ ಶಿವನ ಅವತಾರಗಳನ್ನು ಅಷ್ಟಾವರಣಗಳನ್ನು ಧರಿಸಿರ್ತಕ್ಕಂಥ ಸಂತ ಶರಣ ಸಾಕ್ಷಾತ್ ಈಶ್ವರ ರೀತಿಗಳು ನಿಂತಾನ. ಅವಾಗ ಹೇಳ್ತಾನ, ಭೈರಣ್ಣ ನೀನು ಹೇಳಿದ್ದು ಸತ್ಯ, ಅಲ್ಲಿ ಸಾಕ್ಷಾತ್ ಮಲ್ಲಯ್ಯ ಬಂದಾನ, ನಡಿ ಹೋಗೋನು ಅಂತ ತಿಳ್ಕೊಂಡು
ಆ ಕಾತರ ಕಂಟಿ ಒಳಗಿದ್ರು ಇವರು ಆಲದ ಮರಕ್ಕೆ ವಿಶ್ರಾಂತಿ ತಗೋಬೇಕು ಅನ್ನೋದ್ರೊಳಗ ಆ ಕಾತರ ಕಟ್ಟಿ ಹತ್ರ ಹೋಗ್ತಾರೆ ಇಬ್ರು ಅಣ್ಣ ತಮ್ಮಂದ್ರ ಕಲ್ತು. ಹೋಗುವುದೊಳಗೆ ಮಹಾಶಿವಯೋಗಿ ಈಶ್ವರನ ಸುಖವಿರ್ತಕ್ಕಂಥ ಮಹಾತ್ಮ ಆಲಿಸಿರ್ತನ ಯಾಕಪ್ಪ ಯಾಕೆ ಬಂದ್ರಿ ಅಂತ ತಿಳ್ಕೊಂಡು, ಯಪ್ಪ ಬರಗಾಲ ಪರಿಸ್ಥಿತಿ, ದನಗಳಿಗೆ ಮೇವಿಲ್ಲ ನೀರಿಲ್ಲ, ಈಗೆಲ್ಲ ನೀರಿನ ದನಗಳಿಗಿದು ಆಗಿವೆ, ಅದಕ್ಕೆ ದಯಮಾಡಿ ನನ್ನ ಕರುಣಿಸು ಅಂತ ತಿಳ್ಕೊಂಡು 3 ದಿವಸಗಳ ಹಿಂದೆ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನು ಬಂದು ಆಶೀರ್ವದಿಸಿದಾಗ, ಯಪ್ಪ ನನ್ನಲ್ಲಿ ಬರಬೇಕಾಗಿತ್ತು ತಂದೆ, ಸಾಕ್ಷಾತ್ ನೀನೇ ಬಂದಿದೆ ತಂದೆ ಅಂತ ಕೇಳಿ ಇಬ್ಬರು ಏನ್ ಮಾಡ್ತಾರೆ ಕೇಳಿದ್ರೆ ಆ ದಿಗಂಬರೇಶ್ವರನ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತಾರೆ. ಆ ಸಂದರ್ಭದೊಳಗೆ ಭೈರಪ್ಪ ನೀನೇನು ಚಿಂತೆ ಮಾಡಬೇಡ, ನಿನ್ನ ಧರ್ಮ ಪತ್ನಿ ಲೋಕ ಕಲ್ಯಾಣಕ್ಕಾಗಿ, ಈ ನಾಡಿನ ಉದ್ಧಾರಕ್ಕಾಗಿ ಈ ಬರಗಾಲವನ್ನು ಹೊಡೆದೊಡಿಸಿ ಭಾಗ್ಯವನ್ನು ಬರಬೇಕು. ಆ ಶ್ರೀಶೈಲ ಮಲ್ಲಯ್ಯನ ಮೇಲೆ ಇಟ್ಟಿರ್ತಕ್ಕಂಥ ತಾಯಿಯ ಭಕ್ತಿ. ಭೈರಪ್ಪ ನೀನು ಅಲ್ಲಿಗೆ ದರ್ಶನಕ್ಕೆ ಹೋಗ್ಬೇಕಂತಿದ್ದಲ್ಲ, ನಿನ್ನ ಮಲ್ಲಯ್ಯನನ್ನ ಕರೆಸ್ತಕ್ಕಂಥ ಶಕ್ತಿ ಆ ನಿನ್ನ ತಾಯಿ ಹತ್ರ ಇದ್ದಾಗ ನೀನ್ ಯಾಕೆ ಚಿಂತೆ ಮಾಡ್ತು? ನಿನಗೇನು ಬೇಕಾಗಿದೆ? ಮೇವು ಬೇಕಾ, ನೀರು ಬೇಕಾ, ಬಡವಗ ಭಾಗ್ಯ ಬೇಕಾ, ಬಂಜಿಗೆ ತೊಟ್ಲು ಬೇಕಾ, ಏನು ಬೇಡ್ತಿ ಬೇಡ ಬೇರೆನ ಬೇಡಿದ್ದೆ ಕೊಡ್ತೀನಿ, ಇಲ್ಲಿಗೆ ನೀನು ಎಂತ ಗಾಡಿ ಪಟ್ಟಿ ತಗೊಂಡು ನೀನು ವಾಪಸ್ ಊರಿಗೆ ಹೋಗುವಂತ. ಯಪ್ಪ ನಾ ಹಂಗೆ ಹೋಗಕ್ಕ ಬಂದಿಲ್ಲ ಅಂತ, ಯಪ್ಪ ನಾನು ಹಂಗೆ ಹೋಗಕ್ಕ ಬಂದಿಲ್ಲ, ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾಗ್ಯದ ಅಂತ ತಿಳ್ಕೊಂಡು, ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾಗ್ಯದ ಅಂತ ತಿಳ್ಕೊಂಡು ಬಂದಾಗ ಅವಾಗ ಈಶ್ವರನ ಸ್ವರೂಪಗಿರ್ತಕ್ಕಂಥ ದಿಗಂಬರೇಶ್ವರ ಹೇಳ್ತಾರೆ, ಭೈರಪ್ಪ ಆಯ್ತಪ್ಪ ನೀ ಎತ್ತ ಗಾಡಿ ಕರ್ಕೊಂಡು ಮುಂದೆ ನಡಿ, ನಿನ್ನ ಹಿಂದಿಂದೇ ನಾನು ಬರ್ತೀನಿ ಅಂತ ತಿಳ್ಕೊಂಡು ಇದೇನು ಹೇಳ್ಯಾನ ಅದಷ್ಟು ಮಾತ್ರ ಕರೆ. ಆಯ್ತು ಬರ್ರಿಪ್ಪ ಗುರುವೆ ಅಂತ ತಿಳ್ಕೊಂಡು ಅವರು ತಂದೆ ಆ ಭಗವಂತರಿಗೆ ನಮಸ್ಕಾರ ಮಾಡಿ ಎತ್ತಿನ ಗೋಳನ್ನು ಕಟ್ಟಿ ವಾಪಸ್ ಬರ್ತಾರೆ. ಇನ್ನೂ ಅವರು ಗಾಡಿ ಕಟ್ಕೊಂಡು ಇನ್ನೂ ಆ ಸೀಮೆ ಕಾತರ ಕಟ್ಟಿ ದಾಟಿಲ್ಲ, ಸಾಕ್ಷಾತ್ ದಿಗಂಬರೇಶ್ವರಿ ಎಲ್ಲಿ ಬಂದಿದೆ ಅಂದ್ರೆ ಬೈರಣ ಮುತ್ತೇನ ಬಂದಾಗೆ ಬಂದ. ಅವಾಗೆಲ್ಲರೂ ಸಾಧು ಮಹಾರಾಜರು ಬಂದಿದ್ದಾರೆ. ಒಬ್ರು ಯಾರು ಮೈಯಲ್ಲಿ ಬಟ್ಟೆ ಇಲ್ಲ, ಮೈಯೆಲ್ಲ ಭಸ್ಮ ಧರಿಸಿಕೊಂಡಿದ್ದಾರೆ, ಕೊರಳಲ್ಲಿ ರುದ್ರಾಕ್ಷಿ ಇದೆ, ಕೈಯಲ್ಲಿ ತ್ರಿಶೂಲ ಇದೆ, ದಂಕೋಲ್ ಇದೆ, ಪಾದರಕ್ಷೆ ಇದೆ, ಪಾದೋದಕ ಇದೆ, ಇವೆಲ್ಲವನ್ನು ತೆಗೆದುಕೊಂಡು ದಿಗಂಬರೇಶ್ವರವಾಗಿ ಲಂಗೋಟಿ ಮುಖಾಂತರವಾಗಿ ಬಂದು ನೆಲೆಸಿದ್ದಾನೆ ಅಂತ ತಿಳಿದುಕೊಂಡಾಗ ಎಲ್ಲರೂ ಊರನ ಜನ ಹಿರಿಯರು ಈ ನಡ್ರಿ ಹೋಗೋನು, ಒಬ್ಬ ಸಾಧು ಮುಕ್ತ ಬಂದಾನಂತೆ, ಒಬ್ಬ ಸಂತ ಬಂದಾನಂತೆ, ಒಬ್ಬ ಶರಣ ಬಂದಾನ ಅಂತ ತಿಳ್ಕೊಂಡು ಎಲ್ಲರೂ ಓಡಿ ಹೋಗ್ತಾರೆ. ಯಪ್ಪ ಅವಾಗ ಬಸವಣ್ಣಪ್ಪ ಗೌಡರು ಹೋಗ್ತಾರೆ, ಯಪ್ಪ ಊರಾಗ ಬರ್ರಿ. ಇಲ್ಲಪ್ಪ ಹಂಗ ಬರಂಗಿಲ್ಲ, ಯಾವ ಬೈರನ ಮುತ್ತ ಏನು ಬಂದಿದ್ದಾನಲ್ಲ ಅವ ಬರೋ ತನಕ ನಾನು ಬರಪ್ಲೇ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂದಾಗ, ಯಪ್ಪ ನೋವ ನೀರ ತರೋಗೋಸ್ಕರ ಹೋಗ್ಯಾನ, ಇವತ್ತಿಗೆ 3 ರಾತ್ರಿ 3 ಹಗಲಾಯ್ತು, 3 ರಾತ್ರಿ 3 ಹಗಲಾಯ್ತು, ಅಲ್ಲಿಗೆ ಹೋಗಿ ಬಿಟ್ಟಿದ್ದಾನ. ಅವ ಬರುವುದು ಯಾವಾಗ? ಆಯ್ತಪ್ಪ ಅವ ಬರಲಕ್ಕ ಸ್ವಲ್ಪ ನೀವೆಲ್ಲ ಸ್ನಾನ ಗಿನ ಮಾಡ್ರಿ, ಪೂಜೆ ಪುನಸ್ಕಾರ ಮಾಡ್ರಿ, ಸ್ವಲ್ಪ ಪ್ರಸಾದ ಮಾಡ್ರಿ ಅಂತ ಕೇಳಿದಾಗ ಅಂತ ಕೇಳ್ತಾನ. ಇಪ್ಪ ನನ್ನ ಕಂದ, ನನ್ನ ಶಿಷ್ಯ, ನನ್ನ ಭಕ್ತ 3 ದಿನ 3 ಹಗಲ ನೀರು ಆಹಾರ ಇಲ್ಲ ಅದನ್ನೇ ನನ್ನನ್ನು ಮೆಲುಕೊಂತ ಇಂಥ ರಣರಣ ಬಿಸಿಲಾಗ ಬಂದಾನ, ಆ ಮಗನಿಗೆ ಅಲ್ಲಿ ಬಿಟ್ಟು ಇಲ್ಲಿ ನಾ ಪ್ರಸಾದ ಮಾಡೋದಂದ್ರೆ ಇದೇ ಹಂಗೆ ಸಾಧ್ಯ ಆಗ್ತದೆಪ್ಪ. ಹಂಗ ಮಾಡೋದಿಲ್ಲ. ಅವ ಬಂದ ಮೇಲೆ ಪ್ರಸಾದ ವ್ಯವಸ್ಥೆ, ಅವ ಬಂದ ಮೇಲೆ ನೀರಿನ ವ್ಯವಸ್ಥೆ, ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಯಾರು ಸಾಕ್ಷಾತ್ ದಿಗಂಬರೇಶ್ವರ ಹೇಳ್ತಾರೆ. ಎಲ್ಲರದೊಳಗೆ ಎಲ್ಲಾ ಜನ ಸೇರ್ತಾರೆ, ಕೂಡ್ತಾರೆ. ಅಲ್ಲೇ ಈರಣ್ಣನ ಜಾಗ ಅಂತ ತಿಳ್ಕೊಂಡು ಆ ಗಿಡದ ಮಧ್ಯದಲ್ಲಿ, ಆ ಮರದ ಮಧ್ಯದಲ್ಲಿ 3 ದಿನಗಳ ಪರ್ಯಂತರವಾಗಿ ಯಾವ ಸಾಕ್ಷಾತ್ ಈಶ್ವರನ ಸ್ವರೂಪಗಿರ್ತಕ್ಕಂಥ ದಿಗಂಬರೇಶ್ವರ ನೆಂದಿರ್ತಾರೆ. ಸುತ್ತ ಜನಕ್ಕೆಲ್ಲ ಇದು ವಾಣಿ ಹೋಗ್ಬಿಡ್ತದೆ. ಇಪ್ಪ ಬಹಳ ಕೋಣ ಪುರುಷ ಆಗಿರ್ತಕ್ಕಂಥ ಶರಣರು ಬಂದಾರೆ, ಸಂತರು ಬಂದಿದ್ದಾರೆ. ಅವ್ರ ಮೈ ಮೇಲೆ ಬಟ್ಟೆ ಇಲ್ಲ. ಅವಾಗ ಕೇಳ್ತಾರೆ ಒಬ್ರು, ಯಪ್ಪ ನಿನ್ನ ಹೆಸರೇನು, ನಿಂದು ಯಾವ ಪುರ, ಎಲ್ಲಿಂದ ಬಂದಿ, ನೀನು ಮತ್ತೆ ಎಲ್ಲಿ ಹೋಗ್ಬೇಕಾಗಿದೆ ಅಂತ ಕೇಳಿದಾಗ, ಯಪ್ಪ ನಂದು ಊರಿಲ್ಲ, ನನ್ನ ಹೆಸರು ಇಲ್ಲ, ನಾನು ಎಲ್ಲಿರ್ತೀನಿ ಅದೇ ನನ್ನ ಊರು, ನನ್ನ ಹೆಸರು ಅದೇ ಏನೂ ಇಲ್ಲ, ಎಲ್ಲ ನನ್ನ ತಂದೆ ತಾಯಿ ಎಲ್ಲ ನೀವೇ ಇದ್ದೀರಿ ಅಂತ ಹೇಳ್ಬಿಟ್ಟು ಅವಾಗ ಊರನ್ನವರೆಲ್ಲ ಏನ್ ವಿಚಾರ ಮಾಡಿದ್ರು, ಇವರನ್ನು ಏನಂತ ಕರಿಬೇಕು,
ಹೆಸರನ್ನು ಕೇಳಿದ್ರ ಹೆಸರಿಲ್ಲ ಅಂತಾನೆ, ಊರು ಕೇಳಿದ್ರ ಊರ್ನೂ ಇಲ್ಲ ಅಂತಾನೆ, ತಂದೆ ತಾಯಿ ಕೇಳಿದ್ರ ತಂದೆ ತಾಯಿನೂ ಇಲ್ಲ ಅಂತಾನೆ, ಎಲ್ಲಿಂದ ಬಂದಿ ಗುರುವೆ ಅಂತ ಕೇಳಿದ್ರು ಅವ್ರು ಹೇಳ್ತಾ ಇಲ್ಲ, ಎಲ್ಲಿಗೆ ಹೋಗಬೇಕಾಗಿದೆ ಅಂದ್ರೂ ಕೂಡ ಹೇಳ್ತಾ ಇಲ್ಲ. ಇಲ್ಲಪ್ಪ ನನ್ನ ಮಗ ಅಲ್ಲಿ ನನ್ನನ್ನು ಹುಡುಕುತ್ತಾ ಬಂದಿದ್ದಾನೆ, ನನ್ನೆಲ್ಲ ಭಕ್ತ ಸಾಗರ ಅಲ್ಲಿಗೆ ಬಂದಿದೆ, ಈ ಲೋಕ ಕಲ್ಯಾಣಕ್ಕಾಗಿ, ನಾಡ ಕಲ್ಯಾಣಕ್ಕಾಗಿ, ಗ್ರಾಮ ಉದ್ಧಾರಕ್ಕಾಗಿ, ಬಡವಗೆ ಬೇಡಿದ ಭಾಗ್ಯನ ಕೊಡಬೇಕಾಗಿ ಇಲ್ಲಿಗೆ ನನ್ನ ಶಿಷ್ಯರಿಗೋಸ್ಕರವಾಗಿ ಬರಬೇಕಾಗಿದೆ. ಅವ ಬರೋ ತನಕ ಇಲ್ಲಿ ಜಾಗ ನಾನು ಗೆತ್ತುವುದಿಲ್ಲ, ನಾನು ಪ್ರಸಾದವನ್ನು ಮಾಡುವುದಿಲ್ಲ, ನೀವು ಶಾಂತ ಕುಂದ್ರಪ್ಪ ಅಂತ ತಿಳ್ಕೊಂಡು ಎಲ್ಲಾ ಭಕ್ತರ ಸಾಗರನೆ ಹೀಗೆ 3 ದಿನಗಳ ಪರ್ಯಂತರವಾಗಿ ಪ್ರಸಾದ ಮಾಡದನೆ. ಯಾರು? ದಿಗಂಬರೇಶ್ವರ ಮಹಾಶಿವಗಳು ಸಾಕ್ಷಾತ್ ಈಶ್ವರ ಸ್ವರೂಪನಾಗಿರ್ತಕ್ಕಂಥವ್ರು ಅಲ್ಲೇ ತೋಟದಾಗ 3 ದಿನ ಪರ್ಯಂತಾರೆ. 3 ದಿನದಾಗ ಅವ್ರು ಎತ್ತ ಗಾಡಿ ತಗೊಂಡು ಅಣ್ಣ ತಮ್ಮಂದಿರು ಬರ್ತಾರೆ. ಬರೋದಾಗ ಜನ ಇದ್ರಿಗೆ ಓಡ್ ಹೋಗೋರಿಲ್ಲ. ಏ ಬಾರು ಮೊರೆ ಬಂದಾರ ಸಂತರು ಸಾಧು, ನಾವ ಎತ್ತ ಗಾಡಿ ತಗೊಂಡು ಬಂದೀವಿ, ನೀನು ಮುಂದೆ ನಡೆಯಪ್ಪ, ನಾನು ಹಿಂದೆ ಬರ್ತೀನಿ ಅಂತ ಹೇಳಿದಾರ. ಹೀಗೆ ಬಂದಾರ ಅಂದ. ಏ ಬಂದು 3 ದಿನ ಆಯ್ತು ಬಂದ್ರು. ಅವಾಗ ಬೈರಣಮೂರ್ತಿ ಅಂತಾನೆ, ಮಲ್ಲಯ್ಯ ನಿದ್ ಎಂತ ಶಕ್ತಿ, ಅಲ್ಲಿ ನಾನು ನಿನ್ನ ಮುಂದೆ ನಡಿ, ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ನನಗಿಂತ ಪೂರ್ವದಲ್ಲಿ 3 ದಿನಗಳ ಪರ್ಯಂತರವಾಗಿ ನೀನು ಅಲ್ಲಿ ಬಂದಿದ್ದೀಯಲ್ಲ. ಅವಾಗ ಹೇಳ್ತಾನೆ, ಇಪ್ಪ ಬಂದ್ರ ಮಹಾಶಿವಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿರೇನು? ಬೈರಣಮೂರ್ತಿ ಕೇಳ್ತಾನೆ ಭಕ್ತಿ ಪೂರ್ವವಾಗಿ. ಇಬ್ರು ಸಹೋದರ ಅಣ್ಣ ತಮ್ಮಂದಿರು ಹೋಗಿದ್ರಲ್ಲಿ ಮೇವು ತರ್ಲಕ್ಕೆ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋರು. ಇಪ್ಪ ನೀವು ಬರ್ಲಾರ್ದೆ ನಾವು ಪ್ರಸಾದ ಮಾಡೋದಿಲ್ಲ ಅಂತ ಹೇಳ, ನೀವು ಬಂದಾಗ ಅವ್ರು ಪ್ರಸಾದ ಮಾಡೋದಿಲ್ಲ ಅಂತ ಹೇಳ್ಯಾರ, ಏನು ಮಾಡಂಗಿಲ್ಲ ತಿಳ್ಕೊಂಡು ಹೇಳ್ಯಾರ. ಅಂದ ಮೇಲೆ ಬಹಳ ಸಂತೋಷ ಆಯ್ತು ತಿಳ್ಕೊಂಡು ಅವ್ರು ಬಂದ್ರು. ಸಿಕ್ಕಾಪಟ್ಟೆ ಜನ ಸೇರಿ, ಸಿಕ್ಕಾಪಟ್ಟೆ ಜನ. ಇವರೆಲ್ಲ ಮತ್ತ 3 ದಿನಗಳ ಪರ್ಯಂತರ 3 ರಾತ್ರಿ 3 ಹಗಲು ಹೋಗ್ಯಾರ, 3 ರಾತ್ರಿ 3 ಹಗಲು ಬಂದಾರ. ಮತ್ತು 3 ದಿನಗಳ ಪರ್ಯಂತರ ಪ್ರಸಾದ ಮಾಡಲಾರ್ದ ಬೈರಣಮೂರ್ತಿಗೋಸ್ಕರವಾಗಿ, ತನ್ನ ಶಿಶುಮಗನಿಗೋಸ್ಕರವಾಗಿ, ಈ ನಾಡಿನ ಈ ಗ್ರಾಮದ ಉದ್ಧಾರಗೋಸ್ಕರವಾಗಿ ಬಂದಿರತಕ್ಕಂತ ಮಹಾತ್ಮ ಪ್ರಸಾದ ಕೂಡ ಮಾಡಿಲ್ಲ ಅಂದ್ರೆ ಅವನು ಎಂತ ಭಕ್ತಿ ಇದ್ದಿರ್ಬೇಕು, ಅವನಲ್ಲಿ ಎಂತ ಶಕ್ತಿ ಇದ್ದಿರ್ಬೇಕು, ಈ ಗ್ರಾಮದ ಪುಣ್ಯ ಎಂತ ಇದ್ದಿರ್ಬೇಕು ಅಂತ ತಿಳ್ಕೊಂಡು ಸುತ್ತಮುತ್ತಲ ಜನ ಮಾತನಾಡ್ತಾ ಇತ್ತು. ಇವತ್ತು ನಡ್ರಿ ಬೈರಣಮೂರ್ತಿನ ಹೊಂಟಾನಂತ ಆ ಭಗವಂತನಿಗೆ ನಾವು ದರ್ಶನ ಕೊಡೋಣ, ನಾವು ಆಶೀರ್ವಾದ ಮಾಡ್ಕೊಂಡು ಹೋಗೋನು, ಅವನ ಪಾದ ಸ್ಪರ್ಶ ಮಾಡೋನು ಅಂತ ತಿಳ್ಕೊಂಡು ಎಲ್ಲಾ ಜನ ಸೇರಿಬಿಡ್ತು. ಬತ್ತಪ್ಪ ಅಂತ ತಿಳ್ಕೊಂಡು ಬಹಳ ಸಂತೋಷದಿಂದ ಇಷ್ಟ ಆನಂದ ಐತಲ್ಲ ದಿಗಂಬರೇಶ್ವರಿಗೆ. ಯಾಕಂದ್ರೆ ಮಕ್ಕಳಲ್ಲಿ ಹೋಗಿಲ್ಲಿ ತನ್ನ ಬಡತನವನ್ನು ಹೋಗಲಾಡಿಸಬೇಕು, ಬರಗಾಲವನ್ನು ಹೋಗಲಾಡಿಸಬೇಕು, ಲೋಕ ಕಲ್ಯಾಣ ಆಗಬೇಕು, ದನಕರಲ್ಲಿ ಮೇವು ನೀರು ಸಿಗಬೇಕು, ಹಕ್ಕಿ ಪಕ್ಕಿಗಳು ಕೂಡ ಸಂತೋಷವಾಗಿರ್ಬೇಕು ಅಂತಕ್ಕಂಥ ಭಾವಭಕ್ತದಿಂದ ತನ್ನ ಧರ್ಮಪತ್ನಿ ಕೈಲಾಸದಲ್ಲಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ನೆನೆಸಿ ತನ್ನ ದೇವರಿಗೆ ಮೇವಿನಗೋಸ್ಕರ ಕಳಿಸಿದ್ರಲ್ಲ, ಬರುವಾಗ ಮಲ್ಲಯ್ಯನೇ ಜೊತೆಯಲ್ಲಿ ಕರ್ಕೊಂಡು ಬಂದ್ರಲ್ಲ ಅಂತ ತಿಳ್ಕೊಂಡು ಊರನ್ನ ಜನ ಎಲ್ಲ ತಾಯಂದಿರು, ಎಲ್ಲ ಗ್ರಾಮದ ಹಿರಿಯರು ತಮ್ಮ ಬಾಯಿಂದ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ರು. ದಿಗಂಬರ ಸಂತೋಷ ಆಯ್ತು. ಇವರು ಸಹೋದರ ಎತ್ತ ಗಾಡಿ ಬಂದಲ್ಲಿ ಕೊಳ್ಳ ಹರಿದು ಬಂದು ಕೂತು ದರ್ಶನವನ್ನು ತಗೋತಾರೆ. ಬಂದಿರ್ತಕ್ಕಂಥ ಮಂದಿಗೆ ಯಪ್ಪ ಪ್ರಸಾದ ಏನು, ಯಪ್ಪ ಏನ್ ಮಾಡೋಣ, ಮೊದಲು ಚಾ ಮಾಡಿ ಹಾಕ್ಲಿ, ಮೊದಲೇನ ಬಂದ ಬಿಗರಿಗೆಲ್ಲ ಚಾ ಕೊಡ್ತೀವಿ ನಾವು, ಬಂದ ಅತಿಥಿಗಳು ಬರ್ನ ಊಟ ಮಾಡ್ರಿ ಅನ್ನಂಗಿಲ್ಲ. ಮೊದಲು ಕೈಕಾಲ ಮುಖ ತಕೋರಿ, ಸ್ವಲ್ಪ ನೀರು ಕುಡಿರಿ, ಆಮೇಲೆ ಸ್ವಲ್ಪ ಚಾ ಕುಡಿರಿ, ನಂತರ 1 ಗಂಟೆ ಮೇಲೆ ನೀವು ಪ್ರಸಾದ ಊಟ ಮಾಡ್ರಿ ಅಂತ. ಅವಾಗ ಆಯ್ತಪ್ಪ, ಅಲ್ಲಿ ಕೊಡದಾಗ ನೀರವ, ಅಲ್ಲಿ ಬೊಗೋಣ್ಯಾಗ ತಗೋರಿ, ಒಲಿ ಹೂಡ್ರಿ, ಬಂದ ಭಕ್ತರಿಗೆಲ್ಲರಿಗೂ ಒಂದ್ ಸ್ವಲ್ಪ ನಾಲ್ಗಿ ಸುಡ್ರಿಪ್ಪ, ಶರಣರು ಮಾತಿದ್ರು, ನಾಲ್ಗಿ ಸುಡ್ರಿಪ್ಪ ಅಂದ್ರೆ ಚಾ ಕೊಡ್ರಿಪ್ಪ ಅಂದಂಗ ಆಯ್ತು ಅಂತ ತಿಳ್ಕೊಂಡು ಅಂದ್ರು. ಸಕ್ರೆ ಇಲ್ಲ, ಹೆಂಗ ಮಾಡಬೇಕು? ಬರಗಾಲ ಪರಿಸ್ಥಿತಿ ಏನೈತಿತ್ತಲ್ಲ, ಅವಾಗಪ್ಪ ಚಾ ಎಲ್ಲ ಮಾಡ್ಬೇಕಂತೀವಿ, ಸಕ್ಕರೆ ಇಲ್ಲ, ಹೆಂಗ ಮಾಡೋದು? ಸಕ್ಕರೆ ಇಲ್ಲಪ್ಪ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ತಗೊಳ್ರಿ ಅಂತ ತಿಳ್ಕೊಂಡು ಮೊದಲೇ ಅಲ್ಲಿ ನೇಗರು ಹೊಡಿದ ಹೊಲ ಇತ್ತು, ಹೆಂಟಿತ್ತು, ಮಣ್ಣಿತ್ತು. ಆ ಮಣ್ಣಿನ ಹೆಂಟಿ ಹಿಂಗ ಆಶೀರ್ವಾದ ಮಾಡ್ದ, ಹಾಕೋ ಬೈರಣ್ಣ ನೀ ಬೊಗೋಣ್ಯಾಗ ಸಕ್ಕರೆ ಅಂತ ಕೇಳಿದಾಗ ಆ ಮಣ್ಣಿನ ಹೆಂಟಿಯನ್ನ ತಗೊಂಡು ಬೊಗೋಣೆ ಹಾಕದಾಗ ಸಕ್ಕರೆ ಐತೆ ಕರೆ, ಯಪ್ಪ ಹಾಲೊಂದಿಲ್ಲಲ್ಲೋ, ಚಾ ಕಾಲತ್ರೆ ಚಂದಲ್ಲ ಅಂತ ಅಂದಾಗ, ಹೌದಪ್ಪ ಹಾಲು ಗುರಿ ಅದಲ್ಲ, ಹಾಲು ಹಿಡ್ಕೊಂಬ, ಯಪ್ಪ ಇನ್ನ ಇದೆ ಮರಿ ಹಾಲು ಕುಡ್ದು ಹೋಗ್ಯಾದ, ಮರಿ ಹಾಲು ಕುಡ್ದಪ್ಪ, ಆ ಮರಿಯನ್ನು ಹಿಡ್ಕೊಂಡು ಬಾ ಅಂತ. ಆ ಮರಿ ಹಿಡ್ಕೊಂಡು ಬಾ ಅಂತ ಕಂದ್ರು, ಮರಿ ತಂದ್ರು. ಯಪ್ಪ ತಾಯಿ ಹಾಲು ಕುಡ್ದಿದ್ದಲ್ಲ, ನೀನು ಸಾಕ್ಷಾತ್ ಪಾರ್ವತಿ ದೇವಿ,
ಆದಿಶಕ್ತಿ ಐತಿ, ನೀನು ಕಾಮಧೇನು ಕಲ್ಪವೃಕ್ಷ ಐತಿ, ಬೇಡದವರಿಗೆ ಬೇಡದೆ ಕೊಡ್ತಕ್ಕಂಥ ಅಮೃತ ನಿನ್ನ ಬೆಲೆ ಐತಿ. ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞನ ಹೇಳದ ವಚನ ಇಲ್ಲ ಅಂದಾಗ ನೀನು ಕೊಡ್ತಕ್ಕಂಥ ಭಾಗ್ಯ ಅವದಿಲ್ಲ. ದ್ವಾದಶ ಏನು ಜ್ಯೋತಿಷ್ಯ ಹೇಳ್ತಿರ್ತೀವಲ್ಲ, ಮೊದಲಿಂದ ಬಂದೇ ಚಿನ್ನದ. ನಿನ್ನ ಜನ್ಮ ಭಗವಂತನ ಕೈಯೊಳಗ ಡಮರುಗ ಆಗ್ಯದ, ಪಾದರಕ್ಷೆ ಆಗಿಲ್ಲ. ಕುರಿಯ ಜನ್ಮ ಶಿವನ ಕೈಯಲ್ಲಿ ಏನಾಗ್ಯದ, ಡಮರುವಾಗ್ಯದ. ಅದಕ್ಕಾಗಿ ಸಾಕ್ಷಾತ್ ನೀನು ಜಗನ್ಮಾತೆ ಇದ್ದಿ. ತಮ್ಮ ಭೈರನ ತಪಚರಿಗೆ ಅಂತ 3 ತಿಂಗಳ ಮರಿಯನ್ನ ಕರೆದು ಸಾಕ್ಷಾತ್ ಜಗನ್ಮಾತೆ ಆಶೀರ್ವಾದ ಮಾಡಿ ಹಿಂದೀಗ ಅಂದಾಗ ಒಂದು ಚರಿಗಟ್ಟಲೆ ಹಾಲನ್ನ 3 ತಿಂಗಳ ಮರಿ ಹಾಲಿಗೆ ಚಾ ಮಾಡಿ ಅಂತ ಪವಾಡ ಪುರುಷ ನಮ್ಮಲ್ಲಿ ನೆನೆಸ್ಯಾನಂದ್ರೆ ನಾವು ನೀವು ಭಾಗ್ಯವಂತರು. ಅವಾಗೆಲ್ಲಾ ಜನಕ್ಕೆ ಆನಂದ ಆಯ್ತು. ಆ ಸಂದರ್ಭದೊಳಗೆ ಎಲ್ಲಾರು ಚಾ ಕುಡಿದ್ರು. ಯಪ್ಪ ಊರ್ ಕಡೆ ಹೋಗೋಣ್ರಿ ಇಪ್ಪ, ಹೀಗೆ ಹೋಗೋಣ, ಇನ್ನೂ ಸ್ವಲ್ಪ ಪ್ರಸಾದ ಮಾಡೋಣ. ಎಲ್ಲಾರು ಬಂದು ಬರ್ತಾರ್ರಿ, ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡೋಣ. ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿ ಎಲ್ಲರಿಗೆ ಆನಂದ ಆದ್ಮೇಲೆ ಹೋಗುನಲ್ಲಿ ಇಷ್ಟೇ ಅವಸರ ಅಂತ ತಿಳ್ಕೊಂಡು ಅಲ್ಲೇ ಯಾವ ದಿಗಂಬರಿಸಿದಾಗ ಆಯ್ತಪ್ಪ ಅಂತ ತಿಳ್ಕೊಂಡು ಎಲ್ಲಾರಿಗೂ ಸುದ್ದಿ ಹೋಯ್ತು. ಏನಂತೇಳಿ ಭಕ್ತ ಸಾಗರ ಎಲ್ಲಿ ಬಿಡ ಹಳ್ಳಿಯಿಂದ ಲಕ್ಷಾನುಗಟ್ಟಲೆ ಜನ ಬರಾಕತ್ತು. ಏನಂತೇಳಿ ಈ ಭೂದೇವ ಗ್ರಾಮ, ಅಲ್ಲಿ ಸಾಕ್ಷಾತ್ ಈಶ್ವರನ ಸ್ವರೂಪಿಗಿರ್ತಕ್ಕಂಥ ಒಬ್ಬ ಸಾಧು ಮಹಾರಾಜರು ಬಂದಾರ. ಅವ್ರಿಗೆ ಹೆಸರಿಲ್ಲ, ಏನೂ ಇಲ್ಲ. ಊರನ್ನವ್ರು ಅವ್ರಿಗೆ ದಿಗಂಬರೇಶ್ವರ ದಿಗಂಬರೇಶ್ವರ ಅಂತ ಕರೆಯಕತ್ತಾರ. ಮಣ್ಣೆ ಹೆಂಟೆ ಹಾಕಿ ಸಕ್ರಿ ಮಾಡ್ಯಾರ. 3 ತಿಂಗಳ ಕುರಿ ಮರಿ ಹಾಲು ಹಿಂಡ್ಯಾರ. ಚಿಕ್ಕಾಪಟ್ಟೆ ವಾಣೆ ಇದ್ದು ನಡ್ರಿ ಹೋಗೋಣ ದರ್ಶನ ಪಡುವ ತಿಳ್ಕೊಂಡು ಎಲ್ಲಾ ಕಡೆ ಜನ ಭಕ್ತ ಸಾಗರ ಸಾವಿರಾರು ಗಟ್ಟಲೆ ಜನ ಬರಾಕತ್ತು. ಯಪ್ಪ ಇಷ್ಟೆಲ್ಲ ಜನ ಬರಾಕತ್ತಲ್ಲೋ ಅವ್ರಿಗೆ ಪ್ರಸಾದ್ ಮತ್ ನೀವು ಹೆಂಗೆ ಇಷ್ಟದ ಪ್ರವಚನ ನಡೆದಾಗ ಪ್ರಸಾದ ಹೆಂಗ್ ನಡೆದ್ರು, ಬಂದು ಭಕ್ತರಿಗೆ ಎಲ್ಲರಿಗೆ ಆನಂದ ಮಾಡಿ ಹೋಗ್ತಿರ್ಲ, ಹೆಂಗ ಪ್ರಸಾದ ಮಾಡಪ್ಪ ಅಂತ ಕೇಳಿದಾಗ ಆಯ್ತು ಗುರುವಿ ಅಂತ ತಿಳ್ಕೊಂಡು ಪ್ರಸಾದ ವ್ಯವಸ್ಥೆ ಮಾಡ್ತಾರ. ಚಿಕ್ಕಾಪಟ್ಟೆ ಜನ ಪಾಳೆ ಹತ್ತಿ ಬಿಡುತ್ತು, ಭೂಗೋಣಿ ಖಾಲಿ ಆಗತ್ತದ. ಅವಾಗ ಭೈರಪ್ಪ ಅಂತ ಹೇಳ್ತಾನೆ, ಯಪ್ಪ ಜನರೇ ಸಾಗರ ಉಪಾನೆಯಲ್ಲಿ ಬರ್ಲಾಕತ್ತದ. ಮೊದಲೇ ಬರಗಾಲ ಪರಿಸ್ಥಿತಿ, ಒಪ್ಪತ್ತಿನ ಊಟದ್ರು ಸಿಗುತ್ತದ ಅಂತಕ್ಕಂಥ ಮಠಕ್ಕೆ ಬರ್ತಕ್ಕಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ತಂದೆ ಭುವನಲ್ಲಿರ್ತಕ್ಕಂಥ ಸಜ್ಜಕ ಏನಾಗಿದೆ ಅಂತ ಕೇಳಿದ್ರೆ ಪ್ರಸಾದ ಬೆಳಿಲಿಕ್ಕತ್ತದ, ಹೆಂಗ ಮಾಡನು ಅಂದ್ರು. ಯಪ್ಪ ನೀನೆ ಕೇಳ ಅಂದ್ರ ಸ್ವಲ್ಪ ಸಮಾಧಾನ ತಾಳು, ಒಂದು ದುಪ್ಪಟ್ಟೆ ಅರಿಬಿ ತಗೊಂಡು ಬರಪ್ಪ. ದುಪ್ಪಟ್ಟೆ ಅಂದ್ರೆ ಬಿಳಿ ದೂತರ ಅರಿಬಿ ಇರ್ತಾವಲ್ಲ, ಆ ದುಪ್ಪಟ್ಟೆ ಅರಿಬಿ ತಗೊಂಡು ಬಾ ಅಂತ ತಿಳ್ಕೊಂಡು ಆ ಬೊಗೋಣಿ ಮೇಲೆ ದುಪ್ಪಟ್ಟೆ ಅರಿಬಿ ತೋರಿಸಿ ಹಿಂಡಿ ಹಾಕಿ ಬಿಟ್ರು. ಹಾಕಿ ಆ ಮಹಾದೇವನ ಒಂದು ತನ್ನ ಜೋಳಿಗೆಯಲ್ಲಿರ್ತಕ್ಕಂಥ ಭಸ್ಮವನ್ನು ತೆಗೆದು ಆ ಭಸ್ಮವನ್ನ ಆ ದುಪ್ಪಟ್ಟಿ ಮೇಲೆ ಸಿಂಬರಿಸಿ ಮಹಾದೇವನ ಹೆಸರನ್ನು ತೆಗೆದು ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಅಂದ ಭಸ್ಮವನ್ನು ಸಿಡಿಸಿದಲ್ಲ. ಇಪ್ಪ ಆ ಮ್ಯಾಗಿನ ದುಪ್ಪಟ್ಟಿ ತೆಗೆಯುವ, ಆ ಮ್ಯಾಗಿನ ದುಪ್ಪಟ್ಟಿ ತೆಗಿ ಅಂತ ಕೇಳಿದಾಗ ಆ ದುಪ್ಪಟ್ಟಿ ತೆಗಿತಾರ. ತುಂಬಿದ ಬೊಗಣಿ ತುಂಬಿದ ಬೊಗಣಿ ತುಂಬದಂಗೆ ಯಪ್ಪ ಬಂದು ಭಕ್ತರಿಗೆ ಪ್ರಸಾದ ನೀರು ಎಷ್ಟು ನೀಡ್ತೀನಿ. ಈ ದಾಸೋಗದ ನೆನಪು ಬಂದಾಗ ನಮ್ಮ ಗುಳಸಾರ ಕುಡ್ಲಿಕ್ಕೆ ಮಾಡಿದ್ರ ಮಠನೂ ಕೂಡ ನೆನಪು ಬರ್ತೀವಿ. ಗುಳಸಾರ ಮಠದ ಒಂದು ನೆನಪು ಕೂಡ ಬರ್ತೈತಿ. ಯಾಕಂತ ಕೇಳಿದ್ರೆ ಅಲ್ಲಿ ಬರಗಾಲ ಪರಿಸ್ಥಿತಿ ಒಳಗೆ ಬಹುಶಃ 71-72 ಇರಬೇಕು ಬರಗಾಲ ಪರಿಸ್ಥಿತಿ. ಲಾಸಕ್ಕೆ ಕೆರೆ ನಡೆದಿತ್ತು, ಹಿಂಗೇ ಭಕ್ತರು ಹೋಗ್ತಿದ್ರು. ಅವಾಗೆಲ್ಲ ಬೆಳೆ ಇಲ್ಲ, ಏನೂ ಇಲ್ಲ, ಸಿಕ್ಕಾಪಟ್ಟೆ ಜನ ಉಪವಾಸ ಇರ್ತಿದ್ರು. ಅವಾಗ ಏನ್ ಮಾಡ್ತಿರಂದ್ರೆ ಮಠಕ್ಕೆ ಹೋಗೋಣ ನಡ್ರಿ, ಒಪ್ಪತ್ತಿನ ಊಟರೆ ಹೋಗ್ತದ ಅಂತ ತಿಳ್ಕೊಂಡು ಬಡತನ ಪರಿಸ್ಥಿತಿ ಅವಾಗೆಲ್ಲ ಇಷ್ಟು ಅನುಕೂಲ ಇದ್ದಿಲ್ಲ, ನೀರಾವರಿ ವ್ಯವಸ್ಥೆ ಇರಲಿಲ್ಲ, ಮಠಕ್ಕೆ ಹೋಗ್ತಿತ್ತು. ಅವಾಗ ಅವರು ಪುಂಡಲಿಂಗ ಮಹಾರಾಜರು ಜ್ವಾಳ ಎಷ್ಟಿದ್ವು ಅಂದ್ರೆ ಸುಮಾರು ಒಂದು 2 ನೀರು ಚೀಲ ಜ್ವಾಳ ಹಗೆದಾಗ ಹಾಕಿಟ್ಟಿದ್ರು. ಹಗೆದಾಗಿದ್ದು ಅವಾಗ ಶಿಶು ಮಕ್ಳು ಇರ್ತಾರಲ್ರಿ ನಮ್ಮಂತವ್ರು, ಯಪ್ಪ ಯಾಕ್ರಿಪ್ಪ
ನೀವು ಸಿಕ್ಕಾಪಟ್ಟೆ ಜೋಳ ಕೊಟ್ಟಿಗವ್ರಿ ಮತ್ತೆ 200 ಚೀಲಗಟ್ಲೆ ಜೋಳ ಏನವೆಲ್ಲ ಹಗ್ಯಾದಾಗ ಇಟ್ಟಿರ್ಲ ಮತ್ತೆ ಒಯ್ದು ಮಾರೋನು ಅಂತಂದ್ರು. ಅವಾಗಂದ್ರು ಎಂತ ಹುಚ್ಚಿದ್ದೀರಪ್ಪ, ಈ ಮ್ಯಾಗಿನ ಬಜಾರ್ ನೋಡಕತ್ರಿ ನೀವು ಮಾರ್ಕೆಟ್ ರೇಟ್ ಬ್ಯಾಡ, ನಾ ಹೇಳ್ತೀನಿ ಅವಾಗ ಹಾಗೆ ತೆಗಿಯಾಕತ್ತೀನಿ, ನಾ ಹೇಳ್ತೀನಿ ಅವಾಗ ಮಾರಾಕತ್ರಿಪ್ಪ. ಆ ಮಾರ್ಕೆಟ್ ರೇಟ್ ಹೆಂಗಿರ್ತಂದ್ರೆ ಸೂರ್ಯ ಚಂದ್ರ ಇರುವಂಗಿಲ್ಲ ಅಂತ ರೇಟ್ ನಿಮಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಸದ್ಗುರು ಪುಂಡಲಿಂಗ ಮಹಾಶಿವರು ಕೂಡ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ಭಕ್ತ ಸಾಗರ ಬರಗಾಲ ಪರಿಸ್ಥಿತಿ ಒಳಗ ದರ್ಶನಕ್ಕೆ ಹೋಗೋನು ಪುಂಡಲಿಂಗ ಮಹಾರಾಜರು ಸಿದ್ದರಾಯ ಮುತ್ಯಂದ ತಿಳ್ಕೊಂಡು ಪುಂಡಪ್ಪ ಮಹಾರಾಜರ ದರ್ಶನಕ್ಕೆ ಹೋಗ್ತಾ ಇದ್ರು. ಆ ದರ್ಶನಕ್ಕೂ ಹೋಗೋ ಕಾಲಕ್ಕ ಪ್ರಸಾದ ಕೊಡ್ರಪ್ಪ ಅಂತ ತಿಳ್ಕೊಂಡು ಪ್ರಸಾದ ಮಾಡಕ್ ಹೋಗ್ತಿದ್ರು. ಅವಾಗೆಲ್ಲ ಮಂದಿ ಬರಕತ್ತಾರ. ಅವಾಗ ಶಿಷ್ಯ ಮಕ್ಳಿಗೆ ಹೇಳಿದ್ರು, ಯಪ್ಪ ದಾನ ಈಗ ಬಂತು ನೋಡು, ಹಾಗೆ ತೆಗೀರಿ ಅಂತ. ಹಾಗೆ ತೆಗೆದ್ರು ಜೋಳ ನುಚ್ಚು ಮಾಡ್ರಿ, ಜೋಳ ಹೊಡೀರಿ, ನುಚ್ಚು ಮಾಡ್ರಿ. ನುಚ್ಚ ಸಾರ ಬಂದಿರ್ತಕ್ಕಂಥ ಭಕ್ತರಿಗೆ ಆಗ್ರಪ್ಪ, ಈ ದಾನ ಸೂರ್ಯಚಂದ್ರನೊಳಗೆ ಶಾಶ್ವತವಾಗಿರ್ತದ ಅಂತ ಹೇಳಿದ್ರು. ಆ ಬರಗಾಲ ಪರಿಸ್ಥಿತಿ ಗೋಳಸಾರ ಪುಂಡಲಿಂಗ ಮಹಾಶಿವಗಳ ಮಠದೊಳಗೆ ಹೆಂಗಂತ ಕೇಳಿದ್ರೆ 200 ಚೀಲಿನ ಜೋಳದ ದಾಸೋಹವನ್ನ ಅವತ್ತು ನುಚ್ಚು ಮಾಡಿ ಭಕ್ತರಿಗೆ ಉಳಿಸಿರ್ತಕ್ಕಂಥ ಸಂತವನ್ನು ಈ ಭಾಗದಲ್ಲಿ ನಡೆದಾಡುವ ದೇವರು ಇವತ್ತು ಕೂಡ ಅದು ದಾಸೋಹದ ಮಠ. ಅದು ಪ್ರಪಂಚವನ್ನು ಮಾಡಿ ಪಾರಮಾರ್ಥವನ್ನ ಗೆದ್ದಿರ್ತಕ್ಕಂಥ ಮಠ ಆಗಿರ್ತಕ್ಕಂಥದ್ದು ಕೂಡ. ಆ ರೀತಿ ಒಳಗೆ ಯಾವ ದಿಗಂಬರೇಶ್ವರ ಮಹಾಶಿವಗಳು ಕೂಡ ಏನು ಬೆಳಗ್ಗೆ ತಿಳ್ಕೊಂಡು ದುಪ್ಪಟ್ಟನ್ನು ಹಾಕಿ ಆಶೀರ್ವಾದ ಮಾಡಿ ಎಷ್ಟು ಬೇಕಷ್ಟು ಪ್ರಸಾದವನ್ನ ಇವರು ಬದುಕಿದ್ರೆ ಎಲ್ಲಾ ಪ್ರಸಾದ ಐತಿ, ಜನಕ್ಕ ಆನಂದ ಆಯ್ತು. ನಡ್ರಿಪ್ಪ. ಅವಾಗ ಬಸವಣ್ಣಪ್ಪ ಗೌಡ್ರು ಹೇಳ್ತಾರ, ಯಪ್ಪ ಇಲ್ಲಿ ಬಂದು ವಾರಗಟ್ಲೆ ಆಯ್ತು, ಭೈರಪ್ಪ ಮತ್ತೆ ವಾಪಸ್ ಬಂದಂಗಾಯ್ತು, ದರ್ಶನ ಕೊಟ್ಟಂಗಾಯ್ತು, ನಿನ್ನೆಲ್ಲವನ್ನ ಶಕ್ತಿಯನ್ನು ನಿಮ್ಮ ಆನಂದ ಆಗಿದೆ ತಂದೆ, ನಡ್ರಿ ಊರಾಗ ಹೋಗುನು ಅಂತ ತಿಳ್ಕೊಂಡು ಅಂದಾಗ ಊರನ್ನ ಎಲ್ಲಾ ತಾಯಂದಿರು ತಮ್ಮೆಲ್ಲವನ್ನ ಊರುಗಳು ತಮ್ಮ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಕುಂಭ ಕಳಸ ವಾದ್ಯ ವೈಭವದೊಂದಿಗೆ ಯಾವ ದಿಗಂಬರೇಶ್ವರನನ್ನ ಗ್ರಾಮಕ್ಕ ಎಲ್ಲೇ ಬೇರೆನ ತೋಟದಿಂದ ಗ್ರಾಮಕ್ಕ ಬರ್ತಕ್ಕಂಥ ಸನ್ನಿವೇಶ ನೋಡ್ಬೇಕು. ಎರಡು ಕಣ್ಣುಗಳ ಸಾಲಂಗಿಲ್ಲ. ಯಾಕಂತ ಕೇಳಿದ್ರೆ ನೀವು ಜಾತ್ರೆ ಮಾಡ್ತೀರಿ, ನಾಳೆ ರವಿವಾರ ದಿವಸ ನೋಡ್ಬೇಕು ಮೆರವಣಿಗೆ ಯಾಕೆ ಆಗ್ತದ ಅಂತಕ್ಕಂಥದ್ದು. ಇದಕ್ಕಿಂತಲೂ ಆ ಸಮಯದೊಳಗೆ ಕೂಡ ಎಲ್ಲ ವಾದ್ಯ ವೈಭವ ಇರ್ತಲ್ಲ, ಅವರು ಕೂಡ ಬಾಜಿ ಭಜಂತ್ರಿ ಡೊಳ್ಳು ವಾದ್ಯ ವೈಭವದೊಂದಿಗೆ ಎಲ್ಲಾ ತಾಯಂದಿರು ತಮ್ಮ ಹಣೆ ಮೇಲೆ ಭಸ್ಮವನ್ನು ಧರಿಸಿ ರಂಗೋಲಿಯನ್ನು ಹಾಕಿ ತಾವೆಲ್ಲ ಕುಂಭ ಕಳಸ, ಯಾಕಂದ್ರೆ ಅವಾಗ ದೊಡ್ಡ ದೊಡ್ಡ ತಾಂಬರು ಕೊಡಗೊಳೆ ಇದ್ದು ರೀ, ಈಗೆಲ್ಲ ಕಳಿಸಿ ಬಂದಾವ ಅಟ್ ಹೊರ ತಾಕತ್ತಿಲ್ಲ, ಹೌದಲ್ರಿ? ಅವಾಗೆಲ್ಲ ನಮ್ಮ ತಾಯಂದಿರ ಭಕ್ತರ ಕೊಡ ಇಳಿಸ್ತಿತ್ತಲ್ಲ, ಅವಾಗ ದಿಂಡಿ ಕೊಡ ಅಂತ ಬರ್ತಿದ್ದು, ಇವಿನ 2 ಕೊಡ ಹಾಕಿದ್ರು ಒಂದೇ ಕೊಡ ಹಾಕ್ತಿದ್ದು. ಅಂತ ಬಾವಿ ಸೇದಿ ನೀರ್ನ ತರ್ತಿದ್ರು, ಹೊಳಿ ದಂಡೆ ಹೊಳಿ ಎಬ್ಬಿ ಡಿಕ್ಕಿ ಎಬ್ಬಿ ಕೂಡ ನೀರು ತರ್ತಿದ್ರು. ಈಗ ಹೋಗ್ಯದ ಮನೆ ನಳ ಬಂದ್ರು ಮನೆ ಅಂತ ಒಳಗ ಅಡಿಗೆ ರೂಮ್ಗೆ ಒಯ್ಬೇಕಾದ್ರೆ 4 ಮಂದಿ ಬೇಕಾಗಿದೆ ಇವತ್ತು ದಿವಸ, ಹೌದು? ಅಂತ ಕೊಡಗಳನ್ನು ಹೊತ್ತು ಸದ್ಗುರುಗಿರ್ತಕ್ಕಂಥ ದಿಗಂಬರೇಶ್ವರನ ಗ್ರಾಮಕ್ಕೆ ಕರೆಕೊಂಡ್ಬಿಡ್ತಾರ. ಯಪ್ಪ ಇಲ್ಲಿ ಬರ್ರಿ, ನಮ್ಮಲ್ಲಿ ಬರ್ರಿ, ನೀವೆಲ್ಲಿ ಜಾಗ ತೋರಿಸ್ತವ್ರಿ, ನಮ್ಮ ತೋಟದಾಗಿರ್ರಿ, ನಿಮ್ಮ ತೋಟದಾಗಿರ್ರಿ, ಯಪ್ಪ ನಿಮ್ ತೋಟದಾಗ ನಾ ಜಾಗ ಕೊಡ್ತೀನಿ ಅಲ್ಲಿ ಇಲ್ಲಿ ಅಂತ ಎಲ್ಲಾರು ಇಲ್ಲಿ ಇದ್ದಿರ್ತಕ್ಕಂಥ ಭಕ್ತರು ಹೇಳ್ತಾ ಇದ್ರು. ಅವಾಗ ಆ ದಿಗಂಬರೇಶ್ವರ ಹೇಳಿದ್ರಿಪ್ಪ, ಎಲ್ಲಿ ಬೇಡ, ಅಲ್ಲೇನು 5 ಗಿಡಗಳು ಅದಾವಲ್ಲ, ಹೌದಲ್ಲ? 5 ಗಿಡಗಳೇನು ಅದಾವಲ್ಲ, ಪಂಚಮಹಾತತ್ವಗಳು, ಪಂಚಮಹಾಭೂತಗಳು ಅಂತ ಕರಿತೀವಿ. ಆ 5 ಪಂಚಾಕ್ಷರಿ ಮಂತ್ರ ಓಂ ನಮ ಶಿವ ಅಂತಕ್ಕಂಥ ಮಂತ್ರ ಕೂಡ ಇದವಲ್ಲ, ಎಲ್ಲಿ ಇಲ್ಲಿ ಗೋರಾಣದೊಳಗೆ ಅಂದ್ರೆ ಸ್ಮಶಾನದೊಳಗೆ, ಅಲ್ಲಿ ಮಾತ್ರ ನನ್ನ ಯೋಗ್ಯವಾಗಿರ್ತಕ್ಕಂಥ ಸ್ಥಳ ಇದೆಪ್ಪ. ಅಲ್ಲಿ ನನಗೆ ಏನು ಅಂತ ಕೇಳಿದ್ರೆ ಜಾಗ ಕೊಟ್ರೆ ಅಲ್ಲಿ ನೆಲೆಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಇವತ್ತು ದಿವಸ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ದಿಗಂಬರೇಶ್ವರರು ಬಂದು ಇಲ್ಲಿ ನೆಲೆಸಿದ್ದಾರೆ. ಆದ್ರೆ ನೀವು ಪುಣ್ಯವಂತರು, ಯಾಕಂತ ಕೇಳಿದ್ರೆ ಅವತ್ತೇ ಹೇಳಿದ್ರೆ ಭೂ ಕೈಲಾಸ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಭೂದಾಳ ಗ್ರಾಮವನ್ನ ಭೂ ಕೈಲಾಸ ಆಗಬೇಕಿದೆ. ಸಾಕ್ಷಾತ್ ಈಶ್ವರನೇ ಇಲ್ಲಿ ನಿಮ್ಮ ಊರಾಗ ಚನ್ನಮಲ್ಲಿಕಾರ್ಜುನ, ಯಾವ ಶ್ರೀಶೈಲ ಮಲ್ಲಿಕಾರ್ಜುನನೇ ಇಲ್ಲಿ ಬಂದು ಅವನ ರೂಪದೊಳಗೆ ಸಾಕ್ಷಾತ್ ನಿಮ್ಮ ಊರಿನ ಹಿರಿಯರಿಗೆ ಭೇಟಿಯಾಗಿ ಇಲ್ಲಿ ಬಂದು ನೆಲೆಸಿದಾಗ ಈಗ ಯಾರು ಸಿದ್ದಪ್ಪನ ಚರಿತ್ರೆಯನ್ನ ಹೇಳಕತ್ತೀವಲ್ಲ, ಸಿದ್ದಪ್ಪ ಮಹಾರಾಜರು ಎಲ್ಲಿಗೆ ಹೊರಟಿದ್ರು ಅಂತ ಕೇಳಿದ್ರೆ ಎಲ್ಲಿಗೆ ಹೊಂಟಿದ್ರಿ? ಪಂಢರಪುರಕ್ಕೆ ಹೊಂಟಿದ್ರು. ಪಂಢರಪುರಕ್ಕೆ ಹೊಂಟಾಗ ಇಲ್ಲಿ ದಿಗಂಬರೇಶ್ವರು ಇದೇ ಜನ ಕೂತಿದ್ರು, ಎಲ್ಲಾ ಜನ ಕೂತಿದ್ರು, ಯಥಾ ಪ್ರಕಾರ ಕಾರ್ಯಕ್ರಮ ನಡೆದಿತ್ತು. ಭಕ್ತರಿಗೆಲ್ಲ ದಾಸೋಹ ನಡೆದಿತ್ತು. ಅವಾಗ ಹೇಳ್ತಾರೆ, ಯಪ್ಪ ಬೈರಣ್ಣ, ನೀನೆಲ್ಲ ಬಳಗನ ಕರ್ಕೊಂಡು ಒಂದು ಬಂಡಿಯನ್ನ ಕಟ್ಟಕೋ, ಅಂದ್ರೆ ಎತ್ತ ಗಾಡಿ ಕಟ್ಟಕೋ. ಸಿದ್ದಪ್ಪ ಪಾದಯಾತ್ರೆ ಮಾಡ್ಕೊಂತ ಪಂಢರಪುರ ವಿಠಲನ ದರ್ಶನ ಕೊಟ್ಟಿದ್ದಾನ.
ಸ್ವಲ್ಪ ಬಿಸಿಲು ನಡ್ಕೊಂತ ಬಂದು ಆಯಾಸ ಆಗಿದೆ. ಅಲ್ಲಿ ಅಂಜುಟಿಗೆ ಹಾಲಿನ ಮರದ ಬಳಿಕ ವಿಶ್ರಾಂತಿ ತೆಗೆದುಕೊಂಡು ಕೂತಾನ. ಅವನನ್ನು ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಈ ಬೂದ ಗ್ರಾಮದಾಗ ಕೂತು ಬಯರ್ ಮತ್ತು ಅವ್ರ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಬಳಗಕ್ಕೆ ಆದೇಶ ಮಾಡ್ತಾರೆ. ಯಾರು? ದಿಗಂಬರೇಶ್ವರು. ಹೌದಾ ತಂದೆ ಅಂದ್ರು. ಆಗಿಂದಾಗ ಬಂಡಿಯನ್ನು ಕಟ್ಕೊಂಡು ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರೆ ಸೀದಾ ಅಂಜುಟಿಗೆ ಗಾಡಿಗಳು ಹೋದೊಳಗೆ ಅಲ್ಲಿ ಸಿದ್ಧಲಿಂಗ ಮಹಾಶಿವಳ ಆಲದ ಮರದ ಬಳಿಕ ವಿಶ್ರಾಂತಿ ತೆಗೆದುಕೊಂಡು ನಿಂದ್ರು. ಇಪ್ಪ ಅಂದ್ರು. ಓಹೋ ಬರೀ ಕೂಡ್ರಿ ಅಂತ ತಿಳ್ಕೊಂಡು ಭಕ್ತಿ ಎಲ್ಲ ಶಿಷ್ಯ ಮಕ್ಕಳನ್ನ ಕುಂದಿರ್ಸಿ, ಯಾಕಪ್ಪ ಹಿಂಗ್ ಬಂದಿರಲ್ಲ ತಂದೆ, ನೀವು ಪಂಢರಪುರಕ್ಕೆ ಪಾದಯಾತ್ರೆ ನಡ್ಕೋತ ಹೊಂಟ್ರಿ ಅಂತ ಸ್ವಲ್ಪ ನಿಮ್ಗೆ ಆಯಾಸ ಆಗಿದೆ, ವಿಶ್ರಾಂತಿ ಕೂತಿದ್ದಾರೆ. ನಮ್ಮಲ್ಲಿ ದಿಗಂಬರೇಶ್ವರ ಮಹಾರಾಜರು ಅಂದ್ರೆ ಮುತ್ಯ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ದಿಗಂಬರೇಶ್ವರು ನಿಮ್ಮನ್ನು ಬರ ಹೇಳಿದರೆ ಈ ನಮ್ಮ ಬಂಡಿ ಒಳಗೆ ಕೂತ್ಕೊಂಡು ನಡೀತದೆ ಅಂತ ತಿಳ್ಕೊಂಡು ಸಿದ್ದಪ್ಪ ಮಹಾರಾಜರು ಹೇಳಿದಾಗ, ಓಹೋ ಅವನೇ ಕಳಿಸಿದಾನಲ್ಲ, ದಿಗಂಬರೇಶ್ವರ ಕಳಿಸಿದಾನ. ಈ ಮಗ ಇಲ್ಲ ಹೈರಾಣಾಗಿದ್ದ, ಅವನಿಗೆ ಗೊತ್ತಾಯ್ತಲ್ಲ, ಗುರುವಿಗೆ ಗೊತ್ತಾಯ್ತು. ಸಿದ್ದಪ್ಪನ ಕಾಲು ನೋಯಕತ್ತಾವ, ಸಿದ್ದಪ್ಪನ ಕಾಲು ಉರಿಯಕತ್ತಾವ. ಬರಿಗಾಲಲ್ಲಿ ಪಂಢರಪುರ ಬಿಟ್ಟಲನ್ನ ದರ್ಶನ ಮಾಡ್ಕೊತ ಹೊಂಟಿದಾನಂದ ಮೇಲೆ ಇಲ್ಲಿ ಮಗನಿಗೆ ಏನೋ ಸ್ವಲ್ಪ ವಿಶ್ರಾಂತಿ ತಗೊಂಡು ಪ್ರಸಾದ ತಗೊಂಡು ಬಿಟ್ಟಲನ್ನ ದರ್ಶನಕ್ಕೆ ಹೋಗಲಿ ಅಂತೇಳಿ ಆ ಗುರುವಾಗಿರ್ತಕ್ಕಂಥ ದಿಗಂಬರೇಶ್ವರಲ್ಲ ಬರ್ತಿ ನಡಿ ಕಂಡ ಅಂತ ತಿಳ್ಕೊಂಡು ಹೇಳ್ತಾನೆ. ಅವಾಗ ಬಂಡಿಯನ್ನು ಕಟ್ಟಿಕೊಂಡು ಬಂಡಿ ಮೇಲೆ ಸಿದ್ಧಲಿಂಗ ಮಹಾರಾಜರಿಗೆ ಎಲ್ಲಿ ಕರ್ಕೊಂಡ್ ಬರ್ತಾರೆ? ನಿಮ್ಮ ಊರಿಗೆ ಅಂದ್ರೆ ಈ ಭೂ ಕೈಲಾಸ ಸ್ಥಳಕ್ಕೆ ಈ ಭೂದಾಳ ಗ್ರಾಮಕ್ಕೆ ಕರೆದುಕೊಂಡು ಬರ್ತಾರೆ. ಈ ಭೂದಾಳ ಗ್ರಾಮಕ್ಕೆ ಕರೆದುಕೊಂಡು ಬಂದಾಗ ಅವಾಗ ಸಿದ್ಧಲಿಂಗ ಮಹಾರಾಜರು ಬಂದು ದಿಗಂಬರೇಶ್ವರನ ದರ್ಶನ ಪಡೆದುಕೊಂಡು ಇಬ್ಬರು ಕುಶಲೋಪರಿ, ಯಾಕಂದ್ರೆ ತಂದೆ ಮಕ್ಕಳು ಎಷ್ಟು ಸಂತೋಷವಾಗಿ ಮಾತಾಡ್ತೀವಲ್ಲ ಅಷ್ಟು ತಂದೆ ಮಕ್ಕಳು ಆನಂದವಾಗಿ ಮಾತಾಡುವಂಗ ಇಬ್ಬರು ಕೂಡ ಕುಶಲೋಪರಿ. ಯಾಕಪ್ಪ, ನಾನು ಪಂಢರಪುರಕ್ಕೂ ಹೋಗೋದು ನಾನು ಸ್ವಲ್ಪ ದಣಿದಿದ್ದು ನಿನಗೆ ಗೊತ್ತೈತೇನಪ್ಪ ಅಂತ ಕೇಳಿದಾಗ ದಿಗಂಬರ ಹೇಳ್ತಾರಪ್ಪ, ಮಗಂದು ಎಲ್ಲ ತಂದೆ ಗೊತ್ತಿರಲೇಬೇಕು. ಮಗ ಹೆಂಗದ ನಮ್ಗೆ ಗೊತ್ತದ, ಇರ್ಲಿ ಪಂಢರಪುರ ಇಟ್ಕೋಬ ನಿನ್ನ ದರ್ಶನ ಕೊಡ್ತಾನ, ನೀನೇನ ಹಂಗ ಆಗ್ಬೇಡಪ್ಪ, ಆರಾಮ ಕುಂದ್ರು, ಸಿದ್ದಪ್ಪ ಅವನ ಮಾತು ಹೇಳ್ತೀನಿ ನಿನಗ ಅಂತ ಹೇಳುತ್ತದೆ ಅಂತ ಕೇಳಿದಾಗ, ನಿನ್ನ ಜಾತ್ರೆ, ನಿನ್ನ ಪವಾಡ, ನಿನ್ನ ಕೀರ್ತಿ ಈ ನಾಡಿನ ತುಂಬಾ ಮೆರಕೋತ ಹೋಗಲಿ, ಹೆಚ್ಚಾಕೋತ ಹೋಗಲಿ ಅಂತ ಕೂಡ ಇದೇ ಜಾಗದ ಕೂತು ಸಿದ್ಧಲಿಂಗ ಮಹಾರಾಜರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಅದು ದಿಗಂಬರೇಶ್ವರ. ವರ್ಷದ ಜಾತ್ರೆ ಹೆಚ್ಚಾಗಲಿ ಅಂತ ತಿಳ್ಕೊಂಡು ಸಿದ್ದಪ್ಪ ಮಹಾರಾಜರಿಗೆ ಕೂಡ ಇಲ್ಲಿಗೆ ಕರೆಸ್ಕೊಂಡು ಅಂಜುಟಿಗೆಯಿಂದ ಬಡ್ಡಿ ಗಾಡಿ ಒಳಗೆ ಇಲ್ಲಿ ಕರೆಸ್ಕೊಂಡು ಅವರಿಬ್ಬರು ಕೂಡ ಕುಶಲೋಪರಾಗಿ ಮಾತಾಡಿ ಕೊನೆಗೆ ಪಂಢರಪುರ ದರ್ಶನಕ್ಕೆ ಹೋಗೋ ಕಾಲಕ್ಕೆ ಅವನ್ನ ಆಶೀರ್ವದಿಸಿ ದಿಗಂಬರೇಶ್ವರರು ಕಳಿಸಿದ್ದಾರೆ. ಉಳಿದಿದ್ದು ನಾಳಿನ ದಿವಸ ಸಿದ್ದಪ್ಪ ಮಹಾರಾಜರ ಚರಿತ್ರೆ ಜೊತೆ ಅದನ್ನು ಕೂಡ, ಯಾಕಂತ ಕೇಳಿದ್ರೆ ಈ ದಿಗಂಬರೇಶ್ವರ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಎಷ್ಟು ಹೇಳಿದ್ರು ನಮಗೆ ಕಡಿಮೆನೇ ಬೆಳಕತ್ತೈತಿ. ಇನ್ನಷ್ಟು ಪವಾಡಗಳನ್ನ ಹೇಳ್ಬೇಕಂತಂದ್ರೆ ಇನ್ನೊಂದು ಕಡಿಮೆನೇ ಬೀಳಕತ್ತೈತಿ. ಹೇಳಬೇಕಾದ್ರೂ ಭಯನೂ ಬರಕತ್ತೈತಿ ಸಂದರ್ಭ ನಿಮ್ಗೆ ಹೇಳ್ಬೇಕಂತ. ಯಾಕಂತ ಕೇಳಿದ್ರೆ ಎಲ್ಲಿ ಹೇಳುವಾಗ ಅದು ಎಂತ ಶಕ್ತಿ ಅದ ಕೇಳಿದ್ರೆ ಅದು ಸಾಮಾನ್ಯ ಶಕ್ತಿ ಇಲ್ಲ. ನೀವು ನೋಡ್ಬೇಕು, ನೀವು ಸಂಕಲ್ಪ ಮಾಡ್ಕೊಂಡು ನೋಡ್ಕೊಡ್ರಿ. ಈ ಬರು ಜಾತ್ರೆ ಒಳಗೆ ನಿಮ್ಗೆ ಏನಾದ್ರೂ ನೋವು ನಲಿವುಗಳಿದ್ರೆ, ನಿಮ್ಗೇನಾದ್ರೂ ಕಷ್ಟಗಳಿದ್ರೆ, ನಿಮಗೇನಾದ್ರೂ ಅಂತ ಸಮಸ್ಯೆಗಳಿದ್ರೆ ಅದನ್ನ ನೀಗಿಸಲೇಬೇಕು ಅಂತ ಖಂಡಿತವಾಗಿ ಕೇಳ್ರಿ. ಅದನ್ನ ಪರಿಹಾರ ಮಾಡ್ತಕ್ಕಂಥ ಶಕ್ತಿಗೆ ಯಾರೆಲ್ಲ ಕೇಳಿದ್ರೆ ದಿಗಂಬರೇಶ್ವರ ಬೆಲೆ ಶಕ್ತಿ ಅಂತ. ಯಾಕಂತ ಕೇಳಿದ್ರೆ ಅವನ ಪವಾಡಗಳ 3ನೇ ವರ್ಷ ಅಂದ್ರೆ ಇಲ್ಲಿ ನಮ್ಮ ಬೀಳೂರು ಗೌಡ್ರು ಹಂಗ ಚರಿತ್ರೆ ಆಯ್ತಾ, ನಮ್ಮ ವಿಠಲ ಗೌಡ್ರು ಹಂಗ ಹೇಳ್ತಿರ್ತಾರೆ. ಇವೆಲ್ಲ ದೇವಸ್ಥಾನಗಳು ಆಗ್ಬೇಕಾದ್ರೆ ಇಷ್ಟೆಲ್ಲ ಸಣ್ಣ ಗ್ರಾಮದೊಳಗೆ ಅಂದ್ರೆ ಎಲ್ಲ ಅಡಿವಸ್ತಿ ಅದ ಅಂದ್ರೂ ಜನ ಇಲ್ಲಿ ಬಹಳ ಭಕ್ತಿವಂತರು. ಇಷ್ಟು ನಾ ಬಹಳ ಕಡೆ ಹೋಗಿ ಬಂದ್ರು ಕೂಡ ಈ ನಮ್ಮನ ಭಕ್ತಿವಂತರು ಜನ ಕಂಡಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ವಿಠಲ ಗೌಡ್ರು ಹೇಳ್ತಿದ್ರು, ನಮ್ಮ ಇವೆಲ್ಲ ಗುಡಿಗಳಾಗಬೇಕಾದ್ರೆ ನಾವ್ ಎಷ್ಟೆಷ್ಟು ಕಷ್ಟಪಟ್ಟಿವಿ ಅಂತಕ್ಕಂಥದ್ದು. ಇನ್ನೊಬ್ರು ನಮ್ಮ ಗೌಡ್ರು ನಮ್ಮ ಕೂಡ ಚಾ ಕೊಡಾಕತ್ತಿದ್ದೇವೆಲ್ಲ ಗೌಡ್ರು ಮನೆ ಅವ್ರು ಹೇಳಿದ್ರು, ಈ ಕಲ್ಲುಗಳ ತರಬೇಕಾದ್ರೆ ಎಲ್ಲೆಲ್ಲಿ ತಿರುಗಾಡ್ರಿ ಹೆಂಗ ಮಾಡ್ಯಾರ ಅನ್ನೋದ ಎಲ್ಲೇ ಸಿಗಲಾರ್ರಿ ವಾಪಸ್ ಬಂದು ನೀ ಗುಡಿ ಕಟ್ಕೋತಿದ್ರು ಕಟ್ಕೋರು ಮಾರೆ, ನಮ್ಗೆ ಯಾಕೆ ತ್ರಾಸ ಕೊಡ್ಲಾಕತ್ತಿದೆ ಅಂತ ತಿಳ್ಕೊಂಡು ಸುಮ್ಮನೆ ಅವನ ಮೇಲೆ ಸಂಕಲ್ಪ ಮಾಡಿದಾಗ ಯಥಾರ್ಥ ನಿಮ್ಮಂತವ್ರು ಮುಂದೆ ಯಾಕಪ್ಪ ಏನ್ ವಿಚಾರ ಮಾಡಕಂತ ಕೇಳಿದ್ರೆ, ಹೀಗ ದಿಗಂಬರೇಶ್ವರ ಗುಡಿ ಕಟ್ಟಬೇಕಾಗಿರಪ್ಪ ನಲ್ಲೇ ಸಿಗಲ್ಲ, ನಾವು ಎಲ್ಲಿ ಹುಡುಕಾದ್ರೆ ಕೇಳಿದ್ರೆ ಇಂಥಲ್ಲಿ ಊರಿ ಕಲ್ಲು ಸಿಗ್ತಾವ ಅಂತ ಬಂದು ಹೇಳಿದ್ರು. ಅಂದ್ರೆ ಅವ್ ಯಾರ ರೂಪನಾಗಿ ಎಲ್ಲರ ಮನಸ್ಸೊಳಗೆ ಹುತ್ತಲ್ಲೇ ಹಿಡಿರ್ತಕ್ಕಂಥವ್ ಅಂತ ಶಕ್ತಿ ಅದಂತ ತಿಳ್ಕೊಂಡೆ ಕೆಲವೇ ವರ್ಷದೊಳಗೆ ಭಗವಂತನ ದೇವಸ್ಥಾನ ಆಗಿದೆ ಮತ್ತು ಅಗ್ನಿ ಪ್ರವೇಶ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಅಕ್ಕಿ ಹಾಕ್ತೀರಿ.
ಇಷ್ಟೆಲ್ಲ ಭಕ್ತಿ ಮೆರವಣಿಗೆ ನಾನು ಮಾಡ್ತೀರಿ, ಅದೇ ರೀತಿ ಒಳಗೆ ನಡ್ಕೋತೀರಿ. ಎಲ್ಲಿವರೆಗೆ ಒಂದು ದೇವಸ್ಥಾನ ಹೆಂಗೆ ನಡೆದ ಹೆಂಗೆ ಜಾತ್ರೆ ಆಗ್ಲತ್ತದ, ನಿಮ್ಮ ಊರಿಗೆ ಹೆಂಗ ಆಗ್ಲತ್ತಂದ್ರೆ ಅಷ್ಟು ಸುಖ ಸಂತೋಷ ಸಮೃದ್ಧಿ ಎಲ್ಲವನ್ನ ಭಗವಂತ ಕೊಡಾಕತ್ತಾನ. ಆದರೂ ಕೂಡ ಈ ಶರೀರ ಕರ್ಮಾದಿಗಳು ಕೆಲವೊಂದ್ಸಲ ಬಂದಿರ್ತಾವ, ಎಂತೆಂತ ಸೆಂಟ್ರಿಗೆ ಬಿಟ್ಟಿಲ್ಲ. ಅಂಥವ್ ಬಂದಾವಂದ್ರೂ ಕೂಡ ಸಿದ್ಧಗಿರಿ ಶಿವಗ ಬೈಬ್ಯಾಡ್ರಿ. ಯಾಕಂದ್ರೆ ಕೇಳಿದ್ರೆ ಸಿದ್ಧಗಿರಿ ಶಿವಗ ಬೈದೇವಂದ್ರೆ ಏನು ಆಗುದಿಲ್ಲ. ಯಾಕಂತ ಕೇಳಿದ್ರೆ ಯಾರಿಗೆ ಬೇಕ್ರಿ? ಮನೆಗೆ ತಂದೆ ತಾಯಿ ಇದ್ರೆ ಅವ್ರಿಗೆ ಬೈಬೇಕು. ಅವ್ರದ್ದು ಯಾರು ಇರ್ಲಿಲ್ಲ ಅಂದ್ರೆ ಅವರ ತಂದೆ ತಾಯಿ ರೂಪ ಇರ್ತಕ್ಕಂಥ ಶಿವನೇ ಬೈಬೇಕಲ್ಲ. ಇರ್ಲಿ, ಯಾಕೆ ಬೈಬೇಕು ಅಂತಂದ್ರೆ ಒಳ್ಳೆ ಮನಸ್ಸಿನಿಂದ ಬೈಬೇಕು. ನಾವು ಬೈದ್ರೆ ತಂದೆ ಅಂತಕ್ಕಂಥ ಕಿಶದ ರೊಕ್ಕ ಕೊಡ್ತೀವಲ್ಲ ಮಕ್ಕಳಿಗೆ. ಬೈದು ಒಂದೇಟು ಹೊಡೆದ್ರು ಅದು ಹೊಳೆ ಬಂದು ತೆಕ್ಕಿಗೆ ಬಿತ್ತಂದ್ರೆ ಹೆಂಗಾಗ್ತಾರೆ? ನಿಮ್ಮಲ್ಲಿ ಇಲ್ಲ ಅಂದ್ರೂ ಸಿಟ್ಟು ಬಂದು ಒಳಗೆ ಹೊಡೆದಿರ್ತೀವಿ ಮಕ್ಕಳಿಗೆ. ಹೊಡೆದು ಅಳ್ಕೋತ ಹೊಳೆ ಬಂದು ತೆಕ್ಕಿಗೆ ಬೀಳ್ತದಲ್ಲ, ಆ ತೆಕ್ಕಿಗೆ ಬಿದ್ದಾಗ ಅಂತಕ್ಕರಣ ಹೆಂಗಾಗ್ತದ್ರಿ? ತಂದಿಗೆ ಅಂತಕ್ಕರಣ ಬರ್ತದಿಲ್ಲ. ಅವಾಗ ಕಿಶನ್ ಅಂತ ಹಾಕಿ ತಗೊಂಡು ಹೋಗು ಅಂತ ಕಳಿಸ್ತೀವಲ್ಲ. ಹಾಗ ನಮ್ಗೆ ಏನಾದ್ರೂ ಒಂದು ಸಮಸ್ಯೆಗಳು ಬಂದ್ರೆ, ಕಷ್ಟಗಳು ಬಂದ್ರೆ, ನೋವುಗಳು ಬಂದ್ರೆ, ಏನಾದ್ರೂ ಅಂತದ್ರುಗಳು ಬಂದ್ರೆ ಕೂಡ ನೀನೇ ಬಗೆಹರಿಸಪ್ಪ, ನೀನು ಬಿಟ್ಟು ನನಗೆ ಎಲ್ಲಿ ದಾರಿ ಇಲ್ಲ ಅಂತ ತಿಳ್ಕೊಂಡು ಗಟ್ಟಿ ಮನಸ್ಸಿನಿಂದ ಅವನನ್ನ ಸಂಕಲ್ಪ ಮಾಡ್ಕೋರಿ. ನಿಮ್ಗೆ ಬೇಡಿಕೆಯನ್ನೇ ಕೊಡ್ತಕ್ಕಂಥ ಭಗವಂತ ಎಲ್ಲಿಲ್ಲ, ಅದು ನಿಮ್ಮ ಊರಾಗೆ ಭೂಕಲೆ ಅಂತಕ್ಕಂಥ ಗೋದಾಳ ಗ್ರಾಮದಾಗೆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವರೂಪಿಗಿರ್ತಕ್ಕಂಥ ಈಶ್ವರ ಮಹಾದೇವನು ದಿಗಂಬರೇಶ್ವರ ರೂಪದೊಳಗೆ ಇಲ್ಲಿ ನಿರದಾನ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕೂಡತಕ್ಕಂಥ ಎಲ್ಲಾ ಭಕ್ತರೊಂದಕ್ಕೆ ಶರಣು ಶರಣಾರ್ಥಿ ಶರಣಾರ್ಥಿಯನ್ನ ಅರ್ಪಿಸಿ ಈ ಮಂಗಲೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾಳೆ ಪ್ರಕಾರ ಸಿದ್ಧಲಿಂಗ ಮಹಾಶಿವರ ಚರಿತ್ರೆ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ಏನಾದರೂ ಸ್ವಲ್ಪ ಪವಾಡಗಳು ಉಳಿಯಿತು ಅಂದ್ರೆ ನಾಳೆ ಕೂಡ ಸ್ವಲ್ಪ ದಿಗಂಬರೇಶ್ವರ ಕ್ಷೇತ್ರ ತೆಗೆದುಕೊಂಡು ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನ ಹೇಳ್ತಾರೆ. ಅವೆಲ್ಲರೂ ಕೂಡ ಶಾಂತಿಯಿಂದ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳಿ ತಮ್ಮಲ್ಲಿ ಭಕ್ತಿ ಪೂರ್ವಕ